ನಮಸ್ಕಾರ ಸ್ಪರ್ಧಾರ್ಥಿ ಮಿತ್ರರೇ, ನಿಮ್ಮ ಮಚ್ಚ ಕರೆಂಟ್ ಅಫೇರ್ಸ್ ನ ಈ ಒಂದು ಪ್ರಪಂಚದಲ್ಲಿ ಫಸ್ಟ್ ಟೈಮ್ ನಾವೇನ್ ಸ್ಟಾರ್ಟ್ ಮಾಡಿದೀವಲ್ಲ ವಿದ್ಯಾರ್ಥಿ ಪ್ರಭುತ್ವ ಅಂತ, ಅದರ ಎರಡನೇ ಒಂದು ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಯಾರಿಗೆ ನಮ್ಮ ವಿದ್ಯಾರ್ಥಿ ಪ್ರಭುತ್ವದ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಒಂದ್ ಮಾತು ಹೇಳ್ತೀನಿ, ಏನಪ್ಪಾ ಅಂತಂದ್ರೆ ಇದು ವಿದ್ಯಾರ್ಥಿಗಳಿಗಾಗಿ ಮಾಡಲ್ಪಟ್ಟಂತಹ ಒಂದು ಕಾರ್ಯಕ್ರಮ. ಇಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ, ನಿಮಗೆ ಯಾವ ವಿಷಯದ ಮೇಲೆ ವಿಡಿಯೋ ಬೇಕೋ ಅಥವಾ ಯಾವ ವಿಷಯ ಅರ್ಥ ಆಗಿಲ್ವೋ ಅದನ್ನ ನೀವು ನಮಗೆ ವಾಟ್ಸಪ್ ಮೂಲಕ ಸ್ವಲ್ಪ ಈ ಒಂದು ಕ್ಲಾಸ್ ಕೊನೆಯಲ್ಲಿ ಹೇಳ್ತೀನಿ ನಮ್ಮ ವಾಟ್ಸಪ್ ಸಂಖ್ಯೆ, ಆ ವಾಟ್ಸಪ್ಗೆ ನಿಮಗೆ ಬೇಕಾದಂತ ವಿಷಯವನ್ನ ತಿಳಿಸಿದ್ರೆ ಖಂಡಿತವಾಗಿಯೂ ನಾವು ಆ ಒಂದು ವಿಡಿಯೋನ ಮಾಡಿ ಕಳಿಸ್ತೀವಿ. ಓಕೆ, ಸೊ ಇವತ್ತು ಎರಡನೇ ಒಂದು ಎಪಿಸೋಡ್ ಇದೆ. ಈ ಎಪಿಸೋಡ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಸಂವಿಧಾನದ ತಿದ್ದುಪಡಿಯ ಬಗ್ಗೆ, ಭಾರತದ ಸಂವಿಧಾನದ ತಿದ್ದುಪಡಿಯ ಬಗ್ಗೆ ಸ್ವಲ್ಪ ಒಂದು 45 ನಿಮಿಷ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಬಟ್ ನನಗನ್ಸೋ ಮಟ್ಟಿಗೆ ಇದು ಸ್ವಲ್ಪ ದೀರ್ಘವಾಗಿ ಹೋಗುತ್ತೆ, ಯಾಕಂದ್ರೆ ಸಂವಿಧಾನ ತಿದ್ದುಪಡಿ ಅನ್ನೋದು ಸ್ವಲ್ಪ ದೊಡ್ಡದಾದ ವಿಷಯ ಆಗಿರೋದ್ರಿಂದ ಅಟ್ಲೀಸ್ಟ್ ಏನೇನು ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆಯೋ ಅದನ್ನ ನಾನು ಏನ್ ಮಾಡಕ್ಕಂತ ಮಾಡಿದ್ದೀನಿ, ಹೇಳ್ಬೇಕಂತ ಇವತ್ತು ಮಾಡಿದ್ದೀನಿ. ಸೊ ಈ ಪ್ರಶ್ನೆಯನ್ನ ರಾಹುಲ್ ಅನ್ನೋರು, ರಾಯಚೂರಿನಲ್ಲಿರುವಂತಹ ರಾಹುಲ್ ಅನ್ನೋರು ಕೇಳಿದ್ರು. ಓಕೆ, ಸೊ ಅವರಿಗೆ ಸಂವಿಧಾನ ತಿದ್ದುಪಡಿ ಬಗ್ಗೆ ಬೇಕಾಗಿತ್ತು. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದು ಕೂಡ ಸ್ವಲ್ಪ ಗೊಂದಲ ಇರುತ್ತೆ. ಆ ಎಲ್ಲಾ ಗೊಂದಲವನ್ನ ನೀಗಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಸೊ ಅದ್ರ ಜೊತೆಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಯಾಕಂದ್ರೆ ಕ್ಲಾಸ್ ಅನ್ನ ನಾವು ಯಾವ ರೀತಿ ಅಪ್ಲೋಡ್ ಮಾಡ್ತೀವಲ್ಲ ಇಮಿಡಿಯೇಟ್ ಆಗಿ ನಿಮಗೆ ಒಂದು ಮೆಸೇಜ್ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ. ಅದ್ರ ಜೊತೆಗೆ ಕ್ಲಾಸಸ್ ಅನ್ನ ಲೈಕ್ ಮಾಡಿ, ಮತ್ತು ಯಾವ ವಿದ್ಯಾರ್ಥಿಗಳಿಗೆ ಈ ಒಂದು ಸಂವಿಧಾನ ತಿದ್ದುಪಡಿ ಆ ಓದೋದ್ರಿಂದ ಇನ್ನಷ್ಟು ಅವ್ರಿಗೆ ಒಳ್ಳೇದಾಗುತ್ತೆ ಅನ್ಸುತ್ತೋ ಅಂತ ವಿದ್ಯಾರ್ಥಿಗಳಿಗೆ ಇದನ್ನ ಶೇರ್ ಮಾಡಿ. ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಇವತ್ತು ನಾವು ರಾಹುಲ್ ರಾಯಚೂರಿನಿಂದ ಇರುವಂತಹ ರಾಹುಲ್ ಅವರು ಕೇಳಿದಂತಹ ಸಂವಿಧಾನ ತಿದ್ದುಪಡಿಯನ್ನ ನಿಮ್ಮ ವಿದ್ಯಾರ್ಥಿ ಪ್ರಭುತ್ವದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಏನಪ್ಪಾ ಅಂತಂದ್ರೆ, ಸಂವಿಧಾನ ತಿದ್ದುಪಡಿಗಿಂತ ಮುಂಚೆ ನಾವು ಈಗ ಒಂದು ವೇಳೆ ನಿಬಂಧಗಳನ್ನ ಬರಿಬೇಕಾದ್ರೆ, ಎಸ್ಸೆಗಳನ್ನ ಬರಿಬೇಕಾದ್ರೆ ಸಂವಿಧಾನದ ಕುರಿತು ಏನಾದ್ರೂ ಒಂದು ವಾಕ್ಯವನ್ನ ಹಾಕ್ಬೇಕು. ಇವತ್ತು ನಾವು ಸಂವಿಧಾನದ ತಿದ್ದುಪಡಿ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದ್ರೆ, ಈ ಸಂವಿಧಾನ ರಚನೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳೋದ್ರ ಮೂಲಕ ಈ ಒಂದು ಡಿಸ್ಕಷನ್ ನಾನು ಸ್ಟಾರ್ಟ್ ಮಾಡ್ತೀನಿ. ಏನಾಗತ್ತಪ್ಪ ಅಂತಂದ್ರೆ, ಬಾಬು ರಾಜೇಂದ್ರ ಪ್ರಸಾದ್ ಅಥವಾ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಏನ್ ಹೇಳ್ತಾರೆ, ನಮ್ಮ ಸಂವಿಧಾನ ಇದೆಯಲ್ಲ ಇದೊಂದು ಮಷೀನ್ ತರ, ಇದೊಂದು ಯಂತ್ರದಂತೆ, ಇದು ನಿರ್ಜೀವವಾಗಿರೋದು. ಇದರ ಕೆಲಸ ಏನಾಗುತ್ತಲ್ಲ, ಇದನ್ನ ನಿಯಂತ್ರಣ ಮಾಡೋದು ಮತ್ತು ನಿರ್ವಹಿಸೋದು, ಅದನ್ನ ಮ್ಯಾನೇಜ್ ಮಾಡುವಂತಹ ಜನರಿಂದ ಅದಕ್ಕೆ ಜೀವ ಬರುತ್ತೆ. ಸೊ ಸಂವಿಧಾನದ ಒಂದು ಯಂತ್ರ ಇದ್ದಂತೆ, ಆ ಯಂತ್ರದನ್ನ ನಡೆಸುವಂತಹ ಜನರಿಂದ ಇದಕ್ಕೆ ಜೀವ ಸಿಗುತ್ತೆ. ಸೊ ಅಂದ್ರೆ ಈಗ ದೇಶಕ್ಕೆ ಏನ್ ಬೇಕಪ್ಪ ಅಂತಂದ್ರೆ, ಪ್ರಾಮಾಣಿಕ ಜನರ ಒಂದು ಗುಂಪು ಬೇಕು. ಯಾರು ಪ್ರಾಮಾಣಿಕರಿರ್ತಾರೋ, ಯಾರು ಒಳ್ಳೆಯವರು ಇರ್ತಾರಲ್ಲ, ಅವರಿಂದ ಈ ಸಂವಿಧಾನದ ಒಂದು ಆಶಯಗಳು ಮುಂದೆ ಏನಾಗುತ್ತೆ, ಫ್ಯಾಕ್ಟ್ ಆಗಿ ಬರ್ತದೆ, ಅಥವಾ ಅವುಗಳನ್ನ ನಾವು ರಕ್ಷಿಸಬಹುದು ಅಂತ ಒಂದು ಮೀನಿಂಗ್ಫುಲ್ ಸ್ಟೇಟ್ಮೆಂಟ್ ಅನ್ನ ಯಾರು ಕೊಡ್ತಾರೆ, ರಾಜೇಂದ್ರ ಪ್ರಸಾದ್ ಅವರು. ಸೊ ಅಂದ್ರೆ ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತಿದ್ದಾರೆ ಅಂತಾರೆ, ಸಿಂಪಲ್ ವರ್ಡ್ಸ್ ಅಲ್ಲಿ ಈಗ ನಾವು ಹೇಳ್ತೀವಿ, ಕುಣಿಯೋಕ್ ಬರ್ದವನು ನೆಲ ಡೊಂಕು ಅಂತ ಹೇಳಿದ್ನ ಅಂತ ಹೇಳಿ. ಸೊ ಈಗ ಯಾವುದೇ ಕಾರಣಕ್ಕೂ ನಾವು ಸಂವಿಧಾನವನ್ನ ಟೀಕೆ ಮಾಡುವಂತಿಲ್ಲ. ಇಲ್ಲಿ ಏನಿದೆ ಅಂದ್ರೆ, ಆ ಒಂದು ಸಮಯದಲ್ಲಿ ಸಂವಿಧಾನ ರಚನಾ ಸಮಿತಿಯಲ್ಲಿ ಏನು ಸದಸ್ಯರಿದ್ರಲ್ಲ, ಬಹಳಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು. ಓಕೆ, ಅವರಿಗೆ ಅಂದಿನ ಪರಿಸ್ಥಿತಿಗಳು ಗೊತ್ತಿತ್ತು, ದೇಶ ಯಾವ ರೀತಿ ಮುಂದೆ ಹೋಗ್ಬೇಕು ಅನ್ನುವಂಥದ್ದು ಒಂದು ಆಶಯ ಅವರಿಗೆ ಗೊತ್ತಿತ್ತು. ಸೊ ಹೀಗಾಗಿ ಈ ನಿರ್ಜೀವವಾಗಿರುವಂತಹ ಸಂವಿಧಾನಕ್ಕೆ ಜೀವ ತುಂಬೋದು, ಅದನ್ನ ಬಲಪಡಿಸುವಂತ ಕೆಲಸ ಯಾರ್ದು, ಪ್ರಾಮಾಣಿಕ ಜನರದ್ದು ಅಥವಾ ಮುಂದೆ ಬರುವಂತಹ ಜನರದ್ದು ಅಂತ ಹೇಳಿ ಒಂದು ಸೂಕ್ಷ್ಮವಾದಂತಹ ಸಂದೇಶವನ್ನ ಕೊಟ್ರು. ಸೊ ಒಳ್ಳೆ ಜನರ ಹತ್ರ ಈ ಸಂವಿಧಾನ ಸಿಕ್ಕರೆ ಒಳ್ಳೇದಾಗಿ ನಡೆಯುತ್ತೆ, ಅಸಮರ್ಥರ ಹತ್ರ ನಮ್ಮ ಸಂವಿಧಾನ ಸಿಕ್ಕರೆ ಅದೇನಾಗುತ್ತೆ, ಕೆಲಸ ಮಾಡಲ್ಲ ಅಂತ ಹೇಳಿ ಸೂಕ್ಷ್ಮವಾಗಿ ರಾಜೇಂದ್ರ ಪ್ರಸಾದ್ ಅವರು ಹೇಳಿದ್ರು. ಸೊ ಇದನ್ನ ನಿಮ್ಮ ನಿಬಂಧ ಅಥವಾ ಎಸ್ಸೆಗಳಲ್ಲಿ ಬಳಸೋಕೆ ಸಾಧ್ಯ ಆದ್ರೆ ನೀವು ಸೂಕ್ತವಾಗಿದ್ರೆ ಬಳಸಿ. ಓಕೆ, ಸೊ ಈಗ ಸ್ಟಾರ್ಟ್ ಮಾಡೋಣ ಸಂವಿಧಾನ ತಿದ್ದುಪಡಿ ಅಂತ ಹೇಳಿ. ಈಗ ಪ್ರಪಂಚದಲ್ಲಿ ಏನು ಲಿಖಿತ ಸಂವಿಧಾನಗಳಿವೆ, ಎಲ್ಲಾ ಸಂವಿಧಾನದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಬದಲಾಗುತ್ತಿರುವಂತಹ ಕಾಲಮಾನಗಳು. ಸೊ ಈಗ ಮೊದಲು ನಾವು ನೋಡ್ತೀವಿ, ಮೊಬೈಲ್ ಎಲ್ಲ ಇರ್ಲಿಲ್ಲ, ಅವಾಗ ಟೆಲಿಫೋನ್ ಇತ್ತು, ಟಿವಿ ಇರ್ಲಿಲ್ಲ. ಈಗ ಪರಿಸ್ಥಿತಿಗಳೆಲ್ಲ ಬದಲಾಗ್ತಿದೆ. ಹಿಂಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ಹೆಂಗೆ ಪರಿಸ್ಥಿತಿಗಳು ಬದಲಾಗೋಕ್ ಸ್ಟಾರ್ಟ್ ಆಯ್ತು, ಸೊ ಅದೇ ರೀತಿ ನಾವೇನ್ ಮಾಡ್ಬೇಕು, ಸಂವಿಧಾನವನ್ನ ತಿದ್ದುಪಡಿ ಮಾಡೋದಕ್ಕೆ ಹೋಗ್ಬೇಕು. ಸೊ ಯಾವ ರೀತಿ ದಿನಗಳು ಮುಂದೆ ಬರುತ್ತಲ್ಲ, ಆ ಒಂದು ಸ್ಥಿತಿಗತಿಗೆ ಹೊಂದಿಕೊಳ್ಳುವಂತೆ ಏನಾಗಬೇಕು, ಸಂವಿಧಾನ ತಿದ್ದುಪಡಿ ಆಗ್ಬೇಕು, ಅಥವಾ ಸ್ವಲ್ಪ ಅದರಲ್ಲಿ ಇರುವಂತಹ ಫೀಚರ್ಸ್ಗಳು ಬದಲಾಗಬೇಕು ಅಂತ ಹೇಳಿ ನಾವೇನ್ ಮಾಡಿದ್ವಿ, ನಮ್ಮ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದೀವಿ. ಓಕೆ, ಸೊ ಈ ತಿದ್ದುಪಡಿ ಅನ್ನೋದು, ಸಂವಿಧಾನ ತಿದ್ದುಪಡಿ ಅನ್ನೋದು ನಾವು ಯಾವ ದೇಶದಿಂದ ತಗೊಂಡಿದೀವಿ ಅಂದ್ರೆ
ದಕ್ಷಿಣ ಆಫ್ರಿಕಾದ ಸಂವಿಧಾನವನ್ನ ನೋಡ್ಕೊಂಡು ಇದನ್ನ ತಿಳ್ಕೊಂಡಿದೀವಿ. ಸೊ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಬಹಳಷ್ಟು ಫೀಚರ್ಸ್ ಬೇರೆ ಬೇರೆ ದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದು ಅಂತ ಹೇಳ್ತೀವಿ. ಹೀಗಾಗಿ ಈ ಸಂವಿಧಾನ ತಿದ್ದುಪಡಿ ಅನ್ನೋದು ಯಾರಿಂದ ಬಂದಿದ್ದು? ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ಬಂದಿದ್ದು. ಮುಂದೆ ನಮ್ಮದೇನು ಈ ತಿದ್ದುಪಡಿ ಮಾಡುವಂತಹ ವಿಧಾನ ಇದೆಯಲ್ಲ, ಪ್ರೊಸೀಜರು, ಆ ಪ್ರೊಸೀಜರ್ ಏನಿಲ್ಲ ಅಮೆರಿಕಾದಷ್ಟು ಕಠಿಣವಾಗಿಲ್ಲ, ಬ್ರಿಟನ್ನಷ್ಟು ಸರಳವಾಗಿಯೂ ಇಲ್ಲ. ಎರಡರ ನಡುವೆ ಬ್ಯಾಲೆನ್ಸ್ ಆಗಿರೋದು. ಇದೇನಿಲ್ಲ, ಇಟ್ ಈಸ್ ನಾಟ್ ರಿಜಿಡ್, ನಾಟ್ ಫ್ಲೆಕ್ಸಿಬಲ್ ಅಂತ ಹೇಳ್ತೀವಿ. ಇದು ಕಠಿಣವಾಗಿಯೂ ಇಲ್ಲ ಮತ್ತು ಅಷ್ಟು ಸರಳವಾಗಿಯೂ ಇಲ್ಲ. ಯಾರ ತರ? ಅಮೆರಿಕಾದಂತೆ ಕಠಿಣ ಅಲ್ಲ, ಬ್ರಿಟನ್ ಅಂತೆ ಸರಳ ಅಲ್ಲ. ಎರಡರ ನಡುವೆ ಬ್ಯಾಲೆನ್ಸ್ ಆಗಿ ನಾವು ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತಹ ವಿಧಾನವನ್ನ ಸಂವಿಧಾನದಲ್ಲಿ ಬರ್ತಿದ್ದೀವಿ. ಸೊ ಮುಂದೆ ಇದರ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ನೋಡೋದಾದ್ರೆ ಯಾವ ರೀತಿ ತಿದ್ದುಪಡಿಯನ್ನ ಮಾಡ್ತಾರೆ ಅಂತ ಕೆಲವೊಂದಿಷ್ಟು ಮಾಹಿತಿಯನ್ನ ನೋಡಿ ತಿದ್ದುಪಡಿ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೋಗೋಣ. ಸೊ ಈಗ ಸಂವಿಧಾನ ತಿದ್ದುಪಡಿ ಆಗ್ಬೇಕಾದ್ರೆ ಎಲ್ಲಿ ಆಗ್ಬೇಕು? ದೇಶದ ಸಂಸತ್ತಿನಲ್ಲಿ ಆಗ್ಬೇಕು, ಪಾರ್ಲಿಮೆಂಟ್ ಅಲ್ಲಿ ಆಗ್ಬೇಕು. ಸೊ ಪಾರ್ಲಿಮೆಂಟ್ ಇರುವಂತ ಎರಡು ಸದನಗಳು, ರಾಜ್ಯಸಭೆ ಮತ್ತು ಲೋಕಸಭೆ. ಸೊ ಈ ಎರಡು ಸದನಗಳಲ್ಲಿ ಎಲ್ಲಾದ್ರೂ ಏನ್ ಮಾಡ್ಬೋದು? ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ, ಆ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅನ್ನ ರಾಜ್ಯಸಭೆಯಲ್ಲಾಗ್ಲಿ ಅಥವಾ ಲೋಕಸಭೆಯಲ್ಲಿ ಎಲ್ಲಿ ಬೇಕಾದ್ರೂ ಏನ್ ಮಾಡ್ಬೋದು? ಅಲ್ಲಿ ಪ್ರಸ್ತಾವನೆ ಮಾಡೋ ಮೂಲಕ, ಪರಿಚಯಿಸೋದ್ರ ಮೂಲಕ ಈ ತಿದ್ದುಪಡಿ ಆರಂಭ ಆಗತ್ತೆ. ಆದ್ರೆ ರಾಜ್ಯ ಶಾಸಕಾಂಗಗಳಲ್ಲಿ ಅಲ್ಲ. ಅಂದ್ರೆ ಯಾವುದೇ ರಾಜ್ಯದ ವಿಧಾನಸಭೆಗಳಲ್ಲಿ ಏನ್ ಮಾಡಕ್ ಸಾಧ್ಯ ಇಲ್ಲ? ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ತರೋಕೆ ಸಾಧ್ಯ ಇಲ್ಲ. ಸೊ ಸಂವಿಧಾನ ತಿದ್ದುಪಡಿ ಅನ್ನೋದು ಕೇವಲ ಸಂಸತ್ತಿನ ಎರಡು ಸದನಗಳಿಗೆ ಇರುವಂತಹ ಒಂದು ವಿಶೇಷ ಅಧಿಕಾರ. ಯಾವುದೇ ರಾಜ್ಯದ ವಿಧಾನಸಭೆ ಅಥವಾ ವಿಧಾನ ಪರಿಷತ್ನಲ್ಲಿ ಇದನ್ನ ಪರಿಚಯಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಒಂದ್ ಪಾಯಿಂಟ್. ಇನ್ನೊಂದು ಪಾಯಿಂಟ್ ನೋಡ್ಬೇಕಾದ್ರೆ ಈ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಸಚಿವರು ಅಂದ್ರೆ ಮಿನಿಸ್ಟರ್ಸ್ ಅಥವಾ ಖಾಸಗಿ ಸದಸ್ಯರು ಅಂದ್ರೆ ಅಧಿಕಾರದಲ್ಲಿರುವಂತಹ ಒಂದು ಎಂಪಿಗಳು, ಅವ್ರನ್ನ ಖಾಸಗಿ ಸದಸ್ಯರು ಅಂತ ಹೇಳ್ತೀವಿ. ಸೊ ಯಾರು ಗೌರ್ಮೆಂಟ್ ಅಲ್ಲಿ ಮಿನಿಸ್ಟರ್ಸ್ ಅಂತ ಇದ್ದಾರಲ್ಲ ಅವರಿಗೆ ಸಚಿವರು ಅಥವಾ ಸರ್ಕಾರದ ಭಾಗ ಅಂತ ಹೇಳ್ತೀವಿ. ಯಾರು ಸರ್ಕಾರದ ಭಾಗ ಆಗಿಲ್ಲೋ ಅಂತ ಎಂಪಿಗಳಿಗೆ ಖಾಸಗಿ ಸದಸ್ಯರು ಅಂತ ಹೇಳ್ತೀವಿ. ಸೊ ಈ ಖಾಸಗಿ ಸದಸ್ಯರು ಏನ್ ಮಾಡ್ಬೇಕು? ಇದನ್ನ ಮಂಡಿಸಬಹುದು, ಯಾರು ಬೇಕಾದ್ರು ಸಂಸತ್ತಿನಲ್ಲಿ. ಓಕೆ, ಮುಂದೆ ಇದನ್ನ ಮಂಡಿಸಬೇಕಾದ್ರೆ ಯಾರ ಪರ್ಮಿಷನ್ ಬೇಕಾಗಿಲ್ಲ? ರಾಷ್ಟ್ರಪತಿಗಳ ಒಂದು ಪೂರ್ವಾನುಮತಿ ಬೇಕಾಗಿಲ್ಲ. ಸೊ ರಾಷ್ಟ್ರಪತಿಗಳಿಗೆ ಮೊದಲು ಇಂಥ ಒಂದು ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ನಾವು ತರ್ತಿದ್ದೀವಂತ ಮೊದಲು ಅವರಿಗೆ ಹೇಳುವಂತ ಒಂದು ಅವಶ್ಯಕತೆ ಇಲ್ಲಿ ಇಲ್ಲ. ಮುಂದೆ ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಈಗ ಎರಡು ಸದನಗಳ ಬಗ್ಗೆ ಹೇಳಿದೆ, ಒಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ. ಸೊ ಈ ಲೋಕಸಭೆ ಆಗಲಿ ರಾಜ್ಯಸಭೆಯಲ್ಲಿ ಈ ಒಂದು ಮಸೂದೆಯನ್ನ ಏನ್ ಮಾಡ್ಬೇಕು? ಪ್ರತ್ಯೇಕವಾಗಿ ಮಂಡಿಸಬೇಕು. ಸೊ ಫಸ್ಟ್ ನೀವು ರಾಜ್ಯಸಭೆಯಲ್ಲಿ ಮಂಡಿಸಿದ್ರ, ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು? ಲೋಕಸಭೆಗೆ ಹೋಗ್ಬೇಕು. ಸೊ ಲೋಕಸಭೆಯಲ್ಲಿ ಮಂಡಿಸಿದ್ರ ಅದು ಅಂಗೀಕಾರ ಆದ್ರೆ ರಾಜ್ಯಸಭೆಗೆ ಈ ತರ ಹೋಗ್ಬೇಕು. ಸೊ ಅಂದ್ರೆ ಪ್ರತ್ಯೇಕವಾಗಿ ಸಪರೇಟ್ ಆಗಿ ಮಂಡಿಸಬೇಕು. ಇನ್ ಕೇಸ್ ಏನಾದ್ರೂ ಭಿನ್ನಾಭಿಪ್ರಾಯ ಬಂದ್ರೆ ಜಂಟಿ ಅಧಿವೇಶನವನ್ನ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಅಂದ್ರೆ ಒಂದು ಸಾರಿ ಸಂವಿಧಾನ ತಿದ್ದುಪಡಿ ಮಸೂದೆ ಅಂತ ಬರುತ್ತೆ, ಯಾವುದೋ ಒಂದು ಸದನದಲ್ಲಿ ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯಸಭೆ ಆಗಿರ್ಬೋದು, ಅಂತಹದ್ರಲ್ಲಿ ಏನಾಗ್ಲಿಲ್ಲ, ಒಮ್ಮತ ಬರ್ಲಿಲ್ಲ, ಭಿನ್ನಾಭಿಪ್ರಾಯ ಆಯ್ತು ಅಂತ ಹೇಳಿ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ನೀವೇನ್ ಮಾಡಬಾರ್ದು? ಜಂಟಿ ಅಧಿವೇಶನ ಕರೆದು ಅಲ್ಲಿ ಬಹುಮತವನ್ನ ಪಡೆಯೋದಕ್ಕೆ ಇಲ್ಲಿ ಅವಕಾಶವನ್ನ ನಮ್ಮ ಸಂವಿಧಾನ ಕೊಟ್ಟಿಲ್ಲ. ಇದು ಮೂರನೇ ಪಾಯಿಂಟ್. ಮುಂದೆ ಇನ್ನೊಂದು ಸ್ವಲ್ಪ ನೋಡ್ತಾ ಹೋದ್ರೆ ಯಾವ ಒಂದು ವಿಚಾರಗಳು ಒಕ್ಕೂಟದ ನಿರ್ಬಂಧರಿಗೆ, ಒಕ್ಕೂಟ ಅಂತಂದ್ರೆ ಈಗ ದೇಶ ಮತ್ತು ರಾಜ್ಯಗಳು, ಸೊ ಇಂಥ ಒಂದು ಫೆಡರಲ್ ಸಿಸ್ಟಮ್ ಅಥವಾ ಒಕ್ಕೂಟದ ನಿಬಂಧನೆಗಳನ್ನ ತಿದ್ದುಪಡಿ ಮಾಡಬೇಕಂತ ಬಯಸುತ್ತು. ಸೊ ಈಗ ನಾವು ಮಸೂದೆ ಬಗ್ಗೆ ಹೇಳ್ತಾ ಇದ್ವಿ. ಇಂತಹ ಒಂದು ಮಸೂದೆ ಒಕ್ಕೂಟ ಅಥವಾ ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಏನಾದ್ರು, ಫೆಡರಲಿಸಂ ಬಗ್ಗೆ ಏನಾದ್ರು ಸ್ವಲ್ಪ ತಿದ್ದುಪಡಿ ಮಾಡ್ಬೇಕಂದ್ರೆ ಅವಾಗ ಏನ್ ಬೇಕಾಗತ್ತೆ? ಅರ್ಧದಷ್ಟು ರಾಜ್ಯಗಳ ವಿಧಾನಸಭೆ ಅಥವಾ ಶಾಸಕಾಂಗಗಳು ಅಂಗೀಕರಿಸಬೇಕು ಅಂತ ಹೇಳಿ ನಾವು ಹೇಳಿದೀವಿ. ಅದನ್ನ ಮುಂದೆ ಹೇಳ್ತೀವಿ. ಸೊ 3 ಟೈಪ್ ಸಂವಿಧಾನ ತಿದ್ದುಪಡಿ ಹೇಳುವಾಗ ಇದನ್ನ ವಿಶೇಷವಾಗಿರೋದು ಇದ್ರ ಬಗ್ಗೆ ಹೇಳ್ತೀವಿ. ಸೊ ಒಂದ್ ವೇಳೆ ಇದು ಒಕ್ಕೂಟದ ನಿರ್ಬಂಧನೆಗಳಿಂದ ಅಥವಾ ಒಕ್ಕೂಟದ ಒಂದು ವಿಷಯಗಳನ್ನ ಬಿಟ್ಟು ಇದ್ರೆ ಅಲ್ಲಿ ಬರೀ ಸಂಸತ್ತು ಮಾಡಿದ್ರೆ ಸಾಕು, ಸಂಸತ್ತಿನಲ್ಲಿ ಬಹುಮತ ಸಿಕ್ಕರೆ ಸಾಕು. ಸೊ ಈಗ ಸಂಸತ್ತಿನ 2 ಸದನಗಳು ಏನ್ ಮಾಡಿದ್ವು? ಅಂಗೀಕಾರ ಮಾಡಿದ್ವು. ಒಂದು ವೇಳೆ ಒಕ್ಕೂಟದ ನಿಬಂಧನೆಗಳಿದ್ರೆ, ಅಗತ್ಯ ಇದ್ರೆ ಏನ್ ಮಾಡ್ಬೇಕು? ರಾಜ್ಯದ ಶಾಸಕಾಂಗಗಳು ಅಂದ್ರೆ ವಿಧಾನಸಭೆಗಳು ಅಂಗೀಕರಿಸಬೇಕು. ಇಲ್ಲ ಅಂತಂದ್ರೆ ಒಂದ್ ವೇಳೆ ಒಕ್ಕೂಟ ನಿಬಂಧನೆಗಳಿದ್ರೆ ಯಾರ ಅಗತ್ಯವಿಲ್ಲ? ರಾಜ್ಯದ ಒಂದು ವಿಧಾನಸಭೆ ಅಥವಾ ಶಾಸಕಾಂಗಗಳ ಅಗತ್ಯ ಇಲ್ಲ. ಅದಾದ್ಮೇಲೆ 2 ಅಂಗೀಕಾರ ಮಾಡಿದ್ವು, ಸಂಸತ್ತು ಅಂಗೀಕಾರ ಮಾಡಿದ್ವು. ಇನ್ ಕೇಸ್ ಅಗತ್ಯ ಇದ್ರೆ ಈ ರಾಜ್ಯದ ಶಾಸಕಾಂಗವು ಕೂಡ ಅಂಗೀಕರಿಸಿತ್ತು ಅಂದ್ರೆ ಮುಂದೆ ಯಾರ ಹತ್ರ ಹೋಗ್ಬೇಕದು? ರಾಷ್ಟ್ರಪತಿಗಳ ಒಪ್ಪಿಗೆಗೆ ಅಥವಾ ಅವರ ಒಂದು ಸಹಿಗೆ ಹೋಗ್ಬೇಕು.
ಸೊ ಒಂದ್ ಸಾರಿ ಇದು ರಾಷ್ಟ್ರಪತಿಗಳ ಒಪ್ಪಿಗೆಗೆ ಹೋದ್ರೆ ಅವಾಗ ರಾಷ್ಟ್ರಪತಿಗಳು ಏನ್ ಮಾಡ್ಬೇಕು, ಇದಕ್ಕೆ ಒಪ್ಪಿಗೆಯನ್ನ ಕೊಡಲೇಬೇಕು. ಸೊ ಸಂವಿಧಾನ ತಿದ್ದುಪಡಿ ಮಸೂದೆ ಎರಡೂ ಸದನದಿಂದ ಆಯ್ತು, ಅವಶ್ಯ ಇದ್ರೆ ರಾಜ್ಯದ ಶಾಸಕಾಂಗಗಳಿಂದ ಕೂಡ ಅಂಗೀಕಾರ ಪಡಿತು. 50% ಹೆಚ್ಚಿನ ಒಂದು ರಾಜ್ಯಗಳಿಂದ ಅಂಗೀಕಾರ ಪಡೆದು ರಾಷ್ಟ್ರಪತಿಗಳ ಹತ್ರ ಹೋದ್ರೆ ರಾಷ್ಟ್ರಪತಿಗಳು ಏನ್ ಮಾಡುವಂತಿಲ್ಲ, ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಅಥವಾ ತಡೆ ಹಿಡಿಯೋದು ಅಥವಾ ಪರಿಶೀಲನೆ ಮಾಡಿ ಅಂತ ಹೇಳಿ ಸಂಸತ್ತಿನ ಸದನಗಳಿಗೆ ಹಿಂದಿರುಗಿಸುವಂತಿಲ್ಲ. ಇದರಲ್ಲಿ ಅವರು ಸೈನ್ ಮಾಡಲೇಬೇಕು. ಸೊ ಒಂದ್ಸಾರಿ ರಾಷ್ಟ್ರಪತಿಗಳು ಸೈನ್ ಮಾಡಿದ್ರು ಅಂತಂದ್ರೆ ಇದು ಮುಂದೆ ಏನಾಗುತ್ತೆ, ಈ ಮಸೂದೆ ಕಾಯ್ದೆ ಆಗುತ್ತೆ. ಅಂದ್ರೆ ಯಾವುದು, ಸಂವಿಧಾನ ತಿದ್ದುಪಡಿ ಕಾಯ್ದೆ ಅಂತ ಆಗುತ್ತೆ. ಸೊ ಒಂದ್ಸಾರಿ ಸಂವಿಧಾನ ತಿದ್ದುಪಡಿ ಕಾಯ್ದೆ ಆಯ್ತಂದ್ರೆ ಅಲ್ಲಿ ಏನು ಬದಲಾವಣೆ ಮಾಡಿದ್ವಿ ಅಂದ್ರೆ ಆ ಕಾಯ್ದೆಯಲ್ಲಿ ಯಾವ ರೀತಿಯಾಗಿ ನಾವು ಬದಲಾವಣೆ ಮಾಡಿದ್ವಲ್ಲ ಆ ರೀತಿ ನಮ್ಮ ಸಂವಿಧಾನ ಏನಾಯ್ತು, ತಿದ್ದುಪಡಿ ಆಯ್ತು. ಸೊ ಇಲ್ಲಿ ಏನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ನಾನು, ಸಂವಿಧಾನನ ಬರೆದಾಗ ನಾವ್ ಏನ್ ಮಾಡಿದ್ವಿ, ಪರಿಸ್ಥಿತಿ ಬದಲಾದಂಗೆ ಅಲ್ಲಿ ಏನಾಗಬೇಕು, ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕು ಅನ್ನೋದಕ್ಕೆ ನಾವು ಏನ್ ಮಾಡಿದ್ವಿ, ಅವಕಾಶ ಕೊಟ್ಟಿದ್ದೀವಿ. ಇದನ್ನ ಎಲ್ಲಿಂದ ತಗೊಂಡಿದ್ದಾರೆ, ಸೌತ್ ಆಫ್ರಿಕಾದ ಒಂದು ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ಈ ಪ್ರೊಸೀಜರ್ ತಗೊಂಡಿದ್ವಿ. ಈ ಪ್ರೊಸೀಜರ್ ಅಮೆರಿಕಾದಂತೆ ಕಠಿಣವಾಗಿಲ್ಲ, ಬ್ರಿಟನ್ ಅಂತೆ ಸರಳವಾಗಿ ಇಲ್ಲ ಅಂತ ನೋಡಿದ್ವಿ. ಮುಂದೆ ಇನ್ನಷ್ಟು ಫೀಚರ್ಸ್ ಅನ್ನ ನೋಡ್ಬೇಕಾದ್ರೆ ಈ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತಹ ಒಂದು ಮಸೂದೆ ಎಲ್ಲಿ ಬರಬೇಕು, ರಾಜ್ಯಸಭೆ ಅಥವಾ ಲೋಕಸಭೆಯಲ್ಲಿ ಬರಬೇಕು. ಇದಕ್ಕೆ ರಾಷ್ಟ್ರಪತಿಗಳ ಒಂದು ಪೂರ್ವಾನುಮತಿ ಒಂದು ಪಡೆಯುವಂತಹ ಒಂದು ಅಗತ್ಯ ಇಲ್ಲ. ಇಲ್ಲಿ ಸಚಿವರು ಅಥವಾ ಖಾಸಗಿ ಸದಸ್ಯರು ಯಾರು ಬೇಕಾದ್ರೂ ಈ ತಿದ್ದುಪಡಿ ಮಸೂದೆಯನ್ನ ಮಂಡಿಸಬಹುದು ಅಂತ ಹೇಳಿದ್ವಿ. ಅದಾದ್ಮೇಲೆ ಇದನ್ನ ಪ್ರತ್ಯೇಕವಾಗಿ ಮಂಡನೆ ಮಾಡಿ ಒಂದು ವೇಳೆ ಬಹುಮತ ಬೇಕು ಅಂತ ಹೇಳಿ ಜಂಟಿ ಅಧಿವೇಶನವನ್ನ ಯಾವುದರಲ್ಲಿ ಕರೆಯೋದಿಲ್ಲ, ಸಂವಿಧಾನ ತಿದ್ದುಪಡಿಯಲ್ಲಿ ಕರೆಯುವಂತಿಲ್ಲ. ಅದಾದ್ಮೇಲೆ ಒಕ್ಕೂಟದ ನಿರ್ಬಂಧನೆಗಳು ಅಂದ್ರೆ ಫೆಡರಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ದೇಶ ಭಾರತ ಏನೋ ಒಂದು ಒಕ್ಕೂಟ, ಈ ಒಕ್ಕೂಟಕ್ಕೆ ಸಂಬಂಧಪಟ್ಟಂತ ವಿಷಯಗಳಾದ್ರೆ ಅಲ್ಲಿ ಅರ್ಧದಷ್ಟು ರಾಜ್ಯಗಳ ಒಂದು ಶಾಸಕಾಂಗಗಳ ಏನ್ ಮಾಡಬೇಕು, ಎಸ್ ಅಂತ ಹೇಳಬೇಕು. ಇನ್ ಕೇಸ್ ಸದನದ ಸಂಸತ್ತಿನ ಎರಡು ಸದನಗಳು ಎಸ್ ಅಂದ್ರು, ರಾಜ್ಯಗಳು ಕೂಡ ಎಸ್ ಅಂದ್ರು, ಅವಾಗ ರಾಷ್ಟ್ರಪತಿಗಳ ಹತ್ರ ಹೋದ್ರೆ ರಾಷ್ಟ್ರಪತಿಗಳು ಅದಕ್ಕೆ ಒಪ್ಪಿಗೆಯನ್ನ ಕೊಡಬೇಕು. ಕೊಡ್ಲಿಲ್ಲ ಅಂತಂದ್ರೆ ನಡೆಯೋದಿಲ್ಲ. ಸೊ ಒಂದ್ಸಾರಿ ರಾಷ್ಟ್ರಪತಿಗಳು ಎಸ್ ಅಂತ ಹೇಳಿದ್ರೆ ಅದೇನಾಯ್ತು, ಕಾಯ್ದೆ ಆಯ್ತು. ಆ ಒಂದು ತಿದ್ದುಪಡಿ ಮಸೂದೆ ಕಾಯ್ದೆ ಆಯ್ತು. ಆ ಕಾಯ್ದೆಯಲ್ಲಿ ಏನು ಹೇಳಿದ್ವಲ್ಲ ಅದೇ ತರ ಸಂವಿಧಾನ ಏನಾಗುತ್ತೆ, ತಿದ್ದುಪಡಿ ಆಗುತ್ತೆ ಅಂತ ನಾವು ನೋಡ್ತೀವಿ. ಈಗ ಇಂಪಾರ್ಟೆಂಟ್ ಪಾಯಿಂಟಿಗೆ ಬರೋಣ. ಈಗ ಲಕ್ಷಣಗಳನ್ನ ನೋಡ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಯಾವ ರೀತಿ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿ. ನಮ್ಮ ಸಂವಿಧಾನವನ್ನ ಮೂರು ವಿಧವಾಗಿ ತಿದ್ದುಪಡಿ ಮಾಡಬಹುದು. ಓಕೆ, ಸೊ ಮೂರಲ್ಲಿ 2 ಪ್ರಕಾರಗಳಿದಾವಲ್ಲ ಅವುಗಳನ್ನ ನಾವು ಆರ್ಟಿಕಲ್ 368 ಅಲ್ಲಿ, ಸೊ ಸಂವಿಧಾನದ ವಿಧಿ 368ರಲ್ಲಿ ನೋಡ್ತೀವಿ. ಯಾವ್ಯಾವ್ದು ಏನು ಅಂತ ಸ್ವಲ್ಪ ಫಸ್ಟ್ ನೋಡಿ, ಆಮೇಲೆ ಅದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ 3 ರೀತಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಅಂತ ಹೇಳಿದಾರಲ್ಲ. ಫಸ್ಟ್ ತಿದ್ದುಪಡಿ ಏನಂತಂದ್ರೆ ಪ್ರತಿ ಸದನದಲ್ಲಿ ಸರಳ ಬಹುಮತದಿಂದ ಅಂಗೀಕಾರ ಮಾಡಬಹುದು. ಸೊ ಅಂದ್ರೆ ಈಗ ಸಂವಿಧಾನದಲ್ಲಿ ಅಥವಾ ಸಂಸತ್ತಿನಲ್ಲಿ ಯಾವುದೋ ಒಂದು ಸದನ, ಲೋಕಸಭೆ ಆದ್ರೆ ಅಲ್ಲಿಯೂ 50% ಗಿಂತ ಜನ ಏನನ್ಬೇಕು, ಎಸ್ ಅನ್ಬೇಕು. ಅದನ್ನೇ ಸರಳ ಬಹುಮತ ಅಂತ ಹೇಳ್ತೀವಿ. ಅದನ್ನ ಮುಂದೆ ನೋಡೋಣ. ಸೊ ಇದನ್ನ ಸರಳ ಬಹುಮತದಿಂದ, ಪ್ರತಿ ಸದನದಲ್ಲಿ ಸರಳ ಬಹುಮತದಿಂದ ಪಡೆದ್ರೆ ಅದನ್ನ ನಾವು ಅಂಗೀಕರಿಸಿ ಏನ್ ಮಾಡ್ತಿದ್ವಿ, ಕೆಲವೊಂದು ಫೀಚರ್ಸ್ ಗಳಿಗೆ, ಕೆಲವೊಂದು ವಿಷಯಗಳಿಗೆ ತಿದ್ದುಪಡಿಯನ್ನ ತಗೊಳ್ತೀವಿ. ಎರಡನೇದು ಏನಪ್ಪಾ ಅಂತಂದ್ರೆ ವಿಶೇಷ ಬಹುಮತ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿ ಸದನದಲ್ಲಿ ಏನಾಗಬೇಕು, ವಿಶೇಷ ಬಹುಮತ ಅನ್ನೋದು ಮುಂದೆ ನಾನು ಹೇಳ್ತೀನಿ. ಅದು ಎರಡನೇ ಪ್ರೊಸೀಜರ್. ಮೂರನೇ ಪ್ರೊಸೀಜರ್ ಏನಪ್ಪಾ ಅಂತಂದ್ರೆ ವಿಶೇಷ ಬಹುಮತದೊಂದಿಗೆ ಎರಡೂ ಸದನಗಳ ಏನಂತಂದ್ರೆ ವಿಶೇಷ ಬಹುಮತದೊಂದಿಗೆ ಅಂಗೀಕಾರ ಮಾಡಿದ್ವು. ಅದಾದ್ಮೇಲೆ ಶಾಸಕಾಂಗ ಸಭೆಗಳು ಅಥವಾ ರಾಜ್ಯದ ಒಂದು ಶಾಸಕಾಂಗಗಳು ಕನಿಷ್ಠ ಅರ್ಧದಷ್ಟು 50% ರಾಜ್ಯದ ಶಾಸಕಾಂಗಗಳು ಅಂಗೀಕರಿಸಬೇಕು. ಸೊ ಇದು 3 ರೀತಿಯಾಗಿ ನಮ್ಮ ದೇಶದ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡ್ತೀವಿ. ಇದರಲ್ಲಿ 2-3 ಇದೆಯಲ್ಲ, ಇದು ಯಾವ್ದ್ರಲ್ಲಿ ಹೇಳಿದೆ, ಆರ್ಟಿಕಲ್ 368 ಅಲ್ಲಿ ನಾವು ಹೇಳಿದ್ದೀವಿ. ವಿಧಿ 368ರಲ್ಲಿ 2 ಮತ್ತು 3ನೇ ವಿಧವಾದಂತಹ ಒಂದು ಬಹುಮತದ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ. ಓಕೆ, ಸೊ ಈಗ 3 ತರವಾಗಿ ನಾವೇನ್ ಮಾಡಬಹುದು, ಸಂವಿಧಾನ ತಿದ್ದುಪಡಿ ಮಾಡಬಹುದು ಅಂತ ಹೇಳಿದೆ. ಒಂದನೇದು ಸರಳ ಬಹುಮತ ಅಂತ, ಎರಡನೇದು ವಿಶೇಷ ಬಹುಮತ ಅಂತ, ಮೂರನೇದು ವಿಶೇಷ ಬಹುಮತದೊಂದಿಗೆ ರಾಜ್ಯಗಳ ಶಾಸಕಾಂಗದಿಂದ ಅರ್ಧದಷ್ಟು ರಾಜ್ಯಗಳು ಏನ್ ಮಾಡಬೇಕು, ಅಂಗೀಕಾರ ಮಾಡಬೇಕು ಅಂತ ಹೇಳಿದ್ವಿ. ಇದನ್ನ ಏನ್ ಮಾಡೋಣ, ಈಗ ಡೀಪ್ ಆಗಿ ನೋಡ್ತಾ ಹೋಗೋಣ. ಪ್ರತಿಯೊಂದು ಸರಳ ಬಹುಮತ ಅಂದ್ರೇನು, ವಿಶೇಷ ಬಹುಮತ ಅಂದ್ರೇನು, ಅದರಲ್ಲಿ ಯಾವ್ಯಾವ ವಿಷಯಗಳು ಬರುತ್ತೆ, ಮತ್ತೆ ವಿಶೇಷ ಬಹುಮತ ಜೊತೆಗೆ 50% ರಾಜ್ಯಗಳು ಅಂಗೀಕಾರ ಮಾಡ್ಬೇಕು ಅನ್ನೋದು ಹಂಗಂದ್ರೇನು, ಅದರಲ್ಲಿ ಯಾವ್ಯಾವ ವಿಷಯ ಬರುತ್ತೆ ಅನ್ನೋದನ್ನ ಈಗ ಕ್ರಮೇಣವಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಸರಳ ಬಹುಮತ ಅಂದ್ರೇನು. ಓಕೆ, ಸಂಸತ್ತಿನ ಸರಳ ಬಹುಮತ ಅಂತಂದ್ರೇನು, ಇದು 368ನೇ ವಿಧಿಯ ಹೊರಗಿರುವಂತಹದ್ದು. ಸೊ ಆರ್ಟಿಕಲ್ 368 ಅಲ್ಲಿ ಯಾವುದಿಲ್ಲ, ಸರಳ ಬಹುಮತದಿಂದ ಸಂವಿಧಾನ ತಿದ್ದುಪಡಿ ಮಾಡೋದನ್ನ ಅಲ್ಲಿ ಹೇಳಿಲ್ಲ. ಸೊ ಅದರ ಹೊರಗಿರುವಂತಹ ಒಂದೇ ಒಂದು
ಸಂವಿಧಾನ ತಿದ್ದುಪಡಿ ಯಾವುದು ಅಂತಂದ್ರೆ ಸರಳ ಬಹುಮತದಿಂದ ಮಾಡುವಂತಹದ್ದು. ಸರಳ ಬಹುಮತ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಣ. ಓಕೆ, ಒಂದು ಎಕ್ಸಾಂಪಲ್ ತಗೋಣ. ಈಗ ಲೋಕಸಭೆ ಇತ್ತು. ಲೋಕಸಭೆಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? 545. ಓಕೆ, ಸೊ ಈ 545ರಲ್ಲಿ 45 ಜನ ಗೈರ್ ಹಾಜರಾಗಿದ್ರು, ಅಥವಾ ಆ ಒಂದು ಪ್ಲೇಸ್ ಏನಾಗಿತ್ತು, ಖಾಲಿಯಾಗಿತ್ತು, ವೆಕೇಟ್ ಆಗಿ ಉಳಿದಿತ್ತು, ಅಥವಾ ಅವರು ಗೈರ್ ಹಾಜರಾಗಿದ್ರು ಅಂತ ಅನ್ಕೋಣ. ಸೊ ಅವಾಗ ಎಷ್ಟು ಬರುತ್ತೆ ಅಂತಂದ್ರೆ 400 ಜನ ಉಳಿದ್ರು. ಓಕೆ, ಸೊ ಈಗ ನಾವು ಸರಳ ಬಹುಮತದ ಬಗ್ಗೆ ಮಾತಾಡ್ತೀವಿ. ಸರಳ ಬಹುಮತ ಅಂದ್ರೆ ಸಿಂಪಲ್ ಮೆಜಾರಿಟಿ. ಇದು ಯಾವ್ದ್ರಲ್ಲಿಲ್ಲ? ಆರ್ಟಿಕಲ್ 368 ಅಲ್ಲಿ ಇಲ್ಲ. ಅದರ ಹೊರಗಿರುವಂತಹ ಒಂದು ಸಂವಿಧಾನ ತಿದ್ದುಪಡಿ ಪ್ರೊಸೀಜರ್. ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ, ಲೋಕಸಭೆಯಲ್ಲಿ 450, ಒಂದು ಎಕ್ಸಾಂಪಲ್ ಲೋಕಸಭೆದನ್ನ ತಗೊಳ್ತಿದ್ವಿ, ರಾಜ್ಯಸಭೆದು ನೀವೇ ಲೆಕ್ಕ ಹಾಕ್ಬೇಕು ಆಮೇಲೆ. ಸೊ ಲೋಕಸಭೆಯಲ್ಲಿ ಒಟ್ಟು ಜನ ಎಷ್ಟು ಜನ ಇರಬೇಕು? ಸೀಟ್ ಎಷ್ಟಿದಾವೆ ಅಂದ್ರೆ 545 ಇದಾವೆ. ಆ 545 ಎಷ್ಟು ಜನ ಇಲ್ಲ? 45 ಜನ ಇಲ್ಲ. ಹೀಗಾಗಿ ಎಷ್ಟು ಬಂತು? 500 ಜನ ಬಂತು. ಆ 500 ಜನರಲ್ಲಿ 100 ಜನ ಏನಾಗಿದ್ರು, ಈ ವಿಷಯದ ಬಗ್ಗೆ ನಾವು ಮತದಾನ ಮಾಡೋದಿಲ್ಲ ಅಂತ ಹೊರಗುಳಿದ್ರು. ಸೊ ಹೊರಗುಳಿದಾಗ ಉಳಿದಿದ್ದೆಷ್ಟು? 400 ಜನ ಮಾತ್ರ. ಸೊ 100 ಜನ ಏನಾಗಿದ್ದಾರೆ, ಮತದಾನ ಮಾಡೋದಿಲ್ಲ ಅಂತ ಹೇಳಿದ್ರು. ಸೊ ಅವಾಗ ಉಳಿದವರು ಎಷ್ಟು? 400 ಜನ. 400 ಜನರಲ್ಲಿ ಬಹುಮತ ಅಂದ್ರೆ ಏನು? 50%ಗಿಂತ +1 ಅಂತ. ಸೊ ಅಂದ್ರೆ 701 ಜನ. 400 ಜನ ವೋಟ್ ಮಾಡಿದ್ರು. ಸೊ ವೋಟ್ ಮಾಡಿದಾಗ ಎಷ್ಟು ಬಂತು? 701 ಜನ ಎಸ್ ಅಂತಂದ್ರೆ, 701 ಜನ ಎಸ್ ಅಂತಂದ್ರೆ ಅದನ್ನ ನಾವು ಬಹುಮತ ಅಂತ ಹೇಳ್ತೀವಿ. ಅಂದ್ರೆ 50%ಗಿಂತ ಜಾಸ್ತಿ ಎಸ್ ಅಂತ ಬಂದ್ರೆ ಅದನ್ನ ನಾವು ಸರಳ ಬಹುಮತ ಅಂತ ಕರಿತೀವಿ. ಇದೇನಿಲ್ಲ, ಬಹಳ ಸರಳ. 50%ಗಿಂತ ಜಾಸ್ತಿ ಜನ ಆ ಒಂದು ಸಭೆಯಲ್ಲಿ ವೋಟ್ ಮಾಡಿದ್ರಲ್ಲ, ವೋಟ್ ಮಾಡಿದ್ದನ್ನೇ ಹಿಡಿತೀವಿ. ಎಷ್ಟು ಜನ ಇದ್ರು ಏನು ಹೇಳಿಲ್ಲ, ವೋಟ್ ಮಾಡಿದ್ರಲ್ಲಿ 50%ಗಿಂತ ಹೆಚ್ಚಿನ ಜನ ಎಸ್ ಅಂತಂದ್ರೆ ಅದನ್ನ ಸರಳ ಬಹುಮತ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಇಲ್ಲ, MLA ಎಲೆಕ್ಷನ್ ಅದೆಲ್ಲ ತಪ್ಪಾಗುತ್ತೆ. ಓಕೆ, 50%ಗಿಂತ ಹೆಚ್ಚು ಜನ ವೋಟ್ ಮಾಡಿದವರಲ್ಲಿ ಎಸ್ ಅಂತಂದ್ರೆ ಅದನ್ನ ಸರಳ ಬಹುಮತ ಅಂತ ಹೇಳ್ತೀವಿ. ನೆಕ್ಸ್ಟ್, ಇದಕ್ಕೆ ಕೆಲವು ಉದಾಹರಣೆಗಳನ್ನ ನೋಡಿದ್ರೆ, ಸಂಸತ್ತಿನ ಸರಳ ಬಹುಮತದಿಂದ ಏನು ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಹೊಸದಾಗಿ ರಾಜ್ಯಗಳನ್ನ ಸೇರಿಸೋದು. ಈಗ ಗೋವಾ ನಮ್ಮ ದೇಶದ ರಾಜ್ಯ ಇರಲಿಲ್ಲ. ಓಕೆ, ಸೊ ಅದು ಪೋರ್ಚುಗೀಸರ ಅಧೀನದಲ್ಲಿತ್ತು. ಅಂತಹ ಒಂದು ರಾಜ್ಯವನ್ನ ನಮ್ಮ ದೇಶಕ್ಕೆ ಸೇರಿಸ್ಕೊಟ್ಟು, ಗೋವಾ ಆಗ್ಲಿ, ಸಿಕ್ಕಿಂ ಆಗ್ಲಿ, ಇಂತಹ ರಾಜ್ಯಗಳನ್ನ ನಮ್ಮ ದೇಶದಲ್ಲಿ ಸೇರಿಸ್ಕೊಂಡ್ವಲ್ಲ, ಅಂತಹ ಸೇರಿಸ್ಕೊಳ್ಳೋದಾಗಿರ್ಲಿ, ಅಥವಾ ಹೊಸದಾಗಿ ರಾಜ್ಯಗಳ ಸ್ಥಾಪನೆ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ತೆಲಂಗಾಣ ಅಂತ ಹೇಳಿ. ಸೊ ತೆಲಂಗಾಣ ಮಾಡಿದಾಗ ಹೊಸದಾಗಿ ಒಂದು ರಾಜ್ಯದ ಸ್ಥಾಪನೆ ಆಯಿತು. ಮತ್ತೆ ಹೊಸ ರಾಜ್ಯಗಳ ಒಂದು ಪ್ರದೇಶವನ್ನು ಬದಲಾವಣೆ ಮಾಡುದು. ಅಂದ್ರೆ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಯಾವ ರೀತಿ ರಚನೆ ಮಾಡಿದ್ವಿ, ಅಥವಾ 2-3 ರಾಜ್ಯಗಳ ನಡುವಿರುವಂತಹ ಒಂದು ಪ್ರದೇಶವನ್ನ ತಗೊಂಡು ಹೊಸ ಒಂದು ರಾಜ್ಯಗಳನ್ನ ಮಾಡೋದು, ರಾಜ್ಯಗಳ ಗಡಿಯನ್ನ ಚೇಂಜ್ ಮಾಡೋದು, ಅಥವಾ ರಾಜ್ಯಗಳ ಹೆಸರನ್ನ ಚೇಂಜ್ ಮಾಡೋದು. ಮೊದಲು ನಾವು ಪಾಂಡಿಚೇರಿ ಅಂತ ಹೇಳ್ತಿದ್ವಿ, ಅದನ್ನ ಈಗ ಏನಂತ ಕರೆದ್ವಿ? ಪುದುಚೇರಿ ಅಂತ ಕರೆದ್ವಿ. ಸೊ ಈ ರೀತಿ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಹೊಸ ರಾಜ್ಯಗಳನ್ನು ಸೇರಿಸೋದು, ಸ್ಥಾಪನೆ ಮಾಡೋದು, ಅದರ ಪ್ರದೇಶ ಅಥವಾ ಗಡಿಗಳನ್ನ ಚೇಂಜ್ ಮಾಡೋದು, ಅದರ ಹೆಸರನ್ನ ಚೇಂಜ್ ಮಾಡೋದು, ಅಥವಾ ಈಗ ಶಾಸಕಾಂಗ ಮಂಡಳಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಕಡೆ ನಾವು ವಿಧಾನ ಪರಿಷತ್ತು ಅಂತ ಹೇಳ್ತೀವಿ. ಸೊ ಈ ವಿಧಾನ ಪರಿಷತ್ತನ್ನ ರಚನೆ ಮಾಡೋದು ಅಥವಾ ರದ್ದು ಮಾಡೋದು. ಸೊ ವಿಧಾನ ಪರಿಷತ್ತು ಈ ಒಂದು ರಾಜ್ಯದಲ್ಲಿ ಬರಬೇಕು ಅಥವಾ ಅದನ್ನ ರದ್ದು ಮಾಡಬೇಕು, ಇಂಥ ಒಂದು ಕೆಲಸಗಳನ್ನ ಇದರಲ್ಲಿ ಮಾಡ್ತೀವಿ, ಸರಳ ಬಹುಮತದಿಂದ ಮಾಡ್ತೀವಿ. ಅಥವಾ ಈ ಕ್ಷೇತ್ರಗಳ ವಿಂಗಡಣೆ, ಲೋಕಸಭಾ ಆಗಿರ್ಲಿ ಅಥವಾ ರಾಜ್ಯಸಭೆ ಆಗಿರ್ಲಿ, ವಿಧಾನಸಭೆ ಆಗಿರ್ಲಿ, ಅಂತಹ ಒಂದು ಕ್ಷೇತ್ರಗಳು, ಈಗ ವಿಧಾನಸಭಾ ಕ್ಷೇತ್ರಗಳಿರ್ತಲ್ಲ. ಓಕೆ, ಸೊ ಅದರ ಒಂದು ಜನಸಂಖ್ಯೆ ಆಧಾರದ ಮೇಲೆ, ವಿಧಾನಸಭೆಯ ಒಂದು ಜನಸಂಖ್ಯೆ ಆಧಾರದ ಮೇಲೆ ಇಷ್ಟೊಂದು ವಿಧಾನಸಭೆಗಳು ಅಂತ ಒಂದು ರಾಜ್ಯದಲ್ಲಿ ಕೊಟ್ಟಿರ್ತೀವಿ. ಸೊ ಜನಸಂಖ್ಯೆ ಹೆಚ್ಚಾದಂಗೆ ಏನಾಗಬೇಕು, ಅಲ್ಲಿ ವಿಧಾನಸಭೆಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು, ಅವಾಗ ಕ್ಷೇತ್ರಗಳ ಮರು ವಿಂಗಡಣೆ ಆಗ್ಬೇಕು. ಅಂತಹದ್ದನ್ನ ನಾವು ಮಾಡೋದ್ರಿಂದ ಸರಳ ಬಹುಮತದಿಂದ. ಅದ್ರ ಜೊತೆಗೆ ರಾಷ್ಟ್ರಪತಿಗಳಾಗ್ಲಿ, ರಾಜ್ಯಪಾಲರಾಗ್ಲಿ, ಸ್ಪೀಕರ್ಗಳು, ನ್ಯಾಯಾಧೀಶರು, ಇಂಥವರ ಒಂದು ಸ್ಯಾಲರಿ, ಸವಲತ್ತು, ಇವುಗಳಲ್ಲಿ ಏನಾದ್ರು ಸ್ಯಾಲರಿ ಯೂಶುವಲಿ ಹೆಚ್ಚು ಮಾಡ್ತೀವಿ, ಹೆಚ್ಚು ಮಾಡೋದು, ಬೇರೆ ಬೇರೆ ಸವಲತ್ತುಗಳನ್ನ ಕೊಡೋದು, ಇದೆಲ್ಲ ಆಗೋದ್ರಿಂದ ಸರಳ ಬಹುಮತದಲ್ಲಿ, ಅಂದ್ರೆ 50%ಗಿಂತ ಹೆಚ್ಚಿನ ಓಟು ಬಂದ್ರೆ ಅದು ಸರಳ ಮತ ಆಯ್ತು. ಓಕೆ, ಅದ್ರ ಜೊತೆಗೆ ಪೌರತ್ವ ಅಂತ ಹೇಳಿ ಸಿಟಿಜನ್ಶಿಪ್, ಅದನ್ನು ಸ್ವಾಧೀನ ಮಾಡೋದು ಅಥವಾ ಅದನ್ನ ತೆಗೆದು ಹಾಕೋದು, ಸಿಟಿಜನ್ಶಿಪ್ ಬಗ್ಗೆ ಏನಾದ್ರೂ ಆದ್ರೆ ಅದು ಕೂಡ ಸರಳ ಒಂದು ಬಹುಮತದಿಂದ ಆಗುತ್ತೆ. ಅದರ ಜೊತೆಗೆ ಸಂಸತ್ತಾಗ್ಲಿ, ರಾಜ್ಯ ಒಂದು ವಿಧಾನಸಭೆ ಅಥವಾ ಶಾಸಕಾಂಗಗಳಿಗೆ ಏನು ಚುನಾವಣೆಗೆ ನಡೀತಲ್ಲ, ಅದರಲ್ಲಿ ಏನಾದ್ರೂ ಚೇಂಜ್ ಮಾಡೋದು. ಆಲ್ರೆಡಿ ಹೇಳ್ತೀನಿ ಕ್ಷೇತ್ರಗಳ ವಿಂಗಡಣೆ ಅಂತ. ಅದೇ ರೀತಿ ಇಲೆಕ್ಷನ್ ಪ್ರೊಸೀಜರ್ ಅಲ್ಲಿ ಏನಾದ್ರೂ ಚೇಂಜಸ್ ಅನ್ನ ಮಾಡೋದಾದ್ರೆ, ಆ ಚುನಾವಣೆಗಳನ್ನ ಮಾಡೋದಾದ್ರೆ, ಅದನ್ನು ಕೂಡ ಎದ್ರಲ್ಲಿ ಮಾಡ್ತೀವಿ, ಸಂಸತ್ತಿನ ಸರಳ ಒಂದು ಬಹುಮತದಿಂದ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇವೇನು ಒಂದನೇ ವಿಧಿ, 3 ತರ ನಾವು 3 ಟೈಪ್ ಅಲ್ಲಿ ನಾವೇನ್ ಮಾಡ್ತಿದ್ವಿ, ಸಂವಿಧಾನ ತಿದ್ದುಪಡಿ ಮಾಡ್ತಿದ್ವಿ. ಮೊದಲನೇದೇನಿತ್ತು, ಸರಳವಾದಂತಹ ಬಹುಮತ ಅಂತ. ಸರಳವಾದ ಬಹುಮತ ಅಂತಂದ್ರೆ 50%ಗಿಂತ ಹೆಚ್ಚಿನ ವೋಟ್ ಬಂದ್ಬಿಟ್ರೆ ಅದನ್ನ ಸರಳ ಬಹುಮತ ಅಂತ ಕನ್ಸಿಡರ್ ಮಾಡಿದ್ವಿ. ಇನ್ನು ವಿಶೇಷ ಬಹುಮತ ಅನ್ನೋದನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಇದು 368ನೇ ವಿಧಿಯ ಪ್ರಕಾರ ಆರ್ಟಿಕಲ್ 368 ಅಲ್ಲಿ ಹೇಳಿರುವಂತಹ ಒಂದು ವಿಶೇಷವಾದಂತಹ ಪ್ರೊಸೀಜರ್.
ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಸದನದ ಆ ಒಂದು ಮನೆಯ ಒಟ್ಟು ಬಲದ 50% ಗಿಂತ ಹೆಚ್ಚಿನ ವೋಟ್ಸು ಬರಬೇಕು. ಫಸ್ಟ್ ಕಂಡೀಷನ್ ಏನಪ್ಪಾ ಅಂದ್ರೆ ಅಲ್ಲಿ ಏನು ಟೋಟಲ್ ಸಂಖ್ಯೆ ಇದೆಯಲ್ಲ, ಟೋಟಲ್ ಸಂಖ್ಯೆಗಿಂತ 50% ಗಿಂತ ಹೆಚ್ಚಿನ ಒಂದು ವೋಟ್ಸ್ ಬರಬೇಕು. ಪ್ಲಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಆ ಒಂದು ಸದನದಲ್ಲಿ ಹಾಜರಿದ್ದಂತಹ ಜನರ ಒಟ್ಟು 2/3 ಅಂತ ಅಂದ್ರೆ 66% ಗಿಂತ ಹೆಚ್ಚಿನ ಜನ ಎಸ್ ಅಂತ ಹೇಳಬೇಕು. ಓಕೆ, ಸೊ ಇಲ್ಲಿ ವಿಶೇಷ ಬಹುಮತ ಅಂತಂದ್ರೆ 2 ಕಂಡೀಷನ್ಸ್ ಇದೆ. ಎಲ್ಲಿದೆ? ಆರ್ಟಿಕಲ್ 368 ಅಲ್ಲಿ ಬರುವಂತಹ ಮೊದಲನೆಯ ಒಂದು ಸಂವಿಧಾನ ತಿದ್ದುಪಡಿ ಪ್ರಕಾರ ಅಲ್ಲಿ ಏನಪ್ಪಾ ಅಂತಂದ್ರೆ ಸದನದ ಒಟ್ಟು ಬಲದ 50% ಗಿಂತ ಹೆಚ್ಚಿನ ವೋಟ್ಸು ಎಸ್ ಅಂತ ಬಂದಿರಬೇಕು. ಎರಡನೇದು ಅಲ್ಲಿ ಕೂತಂತಹ ಒಂದು ಮತದಾರರಲ್ಲಿ 2/3 ಅಷ್ಟು ಏನಾಗಬೇಕು, ಅದಕ್ಕೆ ಎಸ್ ಅಂತ ಬಂದಿರಬೇಕು. ಇವೆರಡು ಕಂಡೀಷನ್ಸ್ ಸ್ಯಾಟಿಸ್ಫೈ ಆದ್ರೆ ಅದನ್ನ ನಾವೇನಂತ ಹೇಳ್ತಿದ್ವಿ? ವಿಶೇಷ ಬಹುಮತ ಅಂತ ಹೇಳ್ತಿದ್ವಿ. ಇನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಹೆಚ್ಚಿನ ಒಂದು ಸಂವಿಧಾನ ತಿದ್ದುಪಡಿಗಳನ್ನ ನಾವು ಎದರಿಂದ ಮಾಡ್ತಿದ್ವಿ? ಇಂಥ ಒಂದು ವಿಶೇಷ ಬಹುಮತದಿಂದಲೇ ಮಾಡ್ತೀವಿ. ಓಕೆ, ಸೊ ಈಗ ಆರ್ಟಿಕಲ್ 368 ಅಂತ ಬಂದಾಗ 2 ಪ್ರಕಾರಗಳಿವೆ. ಮೊದಲನೇದು ಬರೀ ವಿಶೇಷ ಬಹುಮತ. ಓಕೆ, ಎರಡನೇದು ಏನಂತಂದ್ರೆ ಅರ್ಧ ರಾಜ್ಯಗಳು, ಅರ್ಧ ಒಂದು ರಾಜ್ಯಗಳೇನಿರ್ಬೇಕು ಎಸ್ ಅಂತ ಹೇಳಬೇಕು. ಓಕೆ, ಸ್ವಲ್ಪ ಮುಂದೆ ಸೊ ಈಗ ಇದನ್ನ ಹೇಳ್ತಿದ್ದೀನಿ ಎರಡನೇದು, ಮೂರನೇದು ಹೇಳ್ತಿಲ್ಲ. ಸೊ ಮೂರನೇದ್ರಲ್ಲಿ ಅರ್ಧ ರಾಜ್ಯಗಳು ಎಸ್ ಅಂತ ಹೇಳಬೇಕು. ಸೊ ಈಗ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಒಟ್ಟು ಬಲ ಅಥವಾ ಒಟ್ಟು ಸದಸ್ಯತ್ವ ಅಂತ ನಾನು ಹೇಳ್ತಿದ್ದೀನಲ್ಲ, ಇಲ್ಲಿ ಖಾಲಿ ಆಗಿರ್ಲಿ ಗೈರು ಹಾಜರಾಗಿರ್ಲಿ ಏನೇ ಇರಲಿ, ಟೋಟಲ್ ಎಷ್ಟು ಸಂಖ್ಯೆ ಇದೆಯೋ ಆ ಸದಸ್ಯತ್ವ ಎಷ್ಟಿದೆಯೋ, ಫಾರ್ ಎಕ್ಸಾಂಪಲ್ ಲೋಕಸಭೆಯಲ್ಲಿ ಎಷ್ಟಿತ್ತು? 545 ಇದೆ. ಆ 545ರಲ್ಲಿ 50% ಗಿಂತ ಜಾಸ್ತಿ, ಸೊ 545ರ ಒಂದು ಹಾಫ್ ಎಷ್ಟು, ಅದೆಷ್ಟಾಗತ್ತೆ? 272.5 ಆಗುತ್ತೆ. ಯಾವ್ದ್ರದ್ದು? 545 ಲೋಕಸಭೆಯಲ್ಲಿ. ಸೊ ಅಂದ್ರೆ ಇದಕ್ಕಿಂತ ಜಾಸ್ತಿ ಆಗ್ಬೇಕು. ಅಲ್ಲಿ ವೋಟಿಂಗ್ ಮಾಡಿದಾಗ ಎಷ್ಟು ಜನ ಎಸ್ ಅನ್ಬೇಕು? 545ರ ಅರ್ಧ, ಅರ್ಧ ಅಂದ್ರೆ ಎಷ್ಟು? 772.5 ಅಂದ್ರೆ 773ಕ್ಕಿಂತ ಹೆಚ್ಚು ಜನ ಏನನ್ಬೇಕು? ಎಸ್ ಅಂತ ಹೇಳಬೇಕು. ಇದು ಫಸ್ಟ್ ಕಂಡೀಷನ್, ಹೌದಾ? ಇನ್ನು ಎರಡನೇ ಕಂಡೀಷನ್ ಏನಿತ್ತು ಇಲ್ಲಿ? 2/3 ಬಹುಮತ ಸಿಗಬೇಕು. ಅಂದ್ರೆ 66.66%, 66.66% ಗಿಂತ ಹೆಚ್ಚಿನ ಜನ ಕೂಡ ಎಸ್ ಅನ್ಬೇಕು. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋಣ. ಏನಪ್ಪಾ ಅಂತಂದ್ರೆ ಈಗ ಲೋಕಸಭೆಯಲ್ಲಿ ಎಷ್ಟು ಇದ್ದಾರೆ ಅಂತಂದ್ರೆ 545 ಜನ ಇದ್ದಾರೆ. 545 ಜನರಲ್ಲಿ ಒಂದ್ ದಿವಸ ನಾವು ವೋಟಿಂಗ್ ಮಾಡಕ್ ಹೋದ್ವಿ. ಏನಂತ? ಸಂಸತ್ತಿನ ವಿಶೇಷ ಬಹುಮತ ಬೇಕು ಅಂತ ಹೇಳಿ. ಸೊ ಬೇಕು ಅಂದಾಗ ಟೋಟಲ್ ಆಗಿ 400 ಜನ ಹಾಜರಿದ್ರು. ಸೊ 400 ಜನ ಹಾಜರಿದ್ದು ಅದರಲ್ಲಿ 275 ಜನ ಎಸ್ ಅಂತಂದ್ರು, 125 ಜನ ವಿರೋಧ ಮಾಡಿದ್ರು. ಸೊ ಅವಾಗ ಈ ವಿಶೇಷ ಬಹುಮತ ಸಿಕ್ಕಿದೆ ಅಂತ ಹೇಳ್ತೀವಿ. ಯಾಕಂದ್ರೆ ನೋಡಿ, 545ರ 2/3 ಅಂತ ತಗೊಂಡಾಗ ಅದಕ್ಕಿಂತ ಜಾಸ್ತಿ ಇದ್ದಾರೆ. ಎಷ್ಟು ಜನ ಇದ್ದಾರೆ? 400 ಜನ ಇದ್ದಾರೆ. ಸೊ ಆ ಒಂದು ಸದನದ್ದು ಲೋಕಸಭೆಯಲ್ಲಿ ಎಷ್ಟಿದೆ? ಟೋಟಲ್ 545 ಇದೆ ಸೀಟು. ಅದರಲ್ಲಿ 400 ಜನ ಬಂದಿದ್ದಾರೆ, ಹಾಜರಿದ್ದಾರೆ ಅಂದ್ರೆ ಅದು 2/3 ಗಿಂತ ಜಾಸ್ತಿ ಜನ ಇದ್ದಾರೆ. 2/3 ಭಾಗಕ್ಕಿಂತ ಜಾಸ್ತಿ ಜನ ಅಲ್ಲಿ ಇದ್ದಾರೆ ಅಂತ ನಾವು ನೋಡಿದ್ವಿ. ಅಂದ್ರೆ 400 ಜನ ಆದ್ರೆ ಜಾಸ್ತಿ ಆದಂಗೆ. ಅದರಲ್ಲಿ 50% ಬರ್ಬೇಕಂದ್ರೆ ಎಷ್ಟು ಬರ್ಬೇಕಿತ್ತು? 243ಕ್ಕಿಂತ ಜಾಸ್ತಿ ಬರ್ಬೇಕಿತ್ತು. ಈಗ ಎಷ್ಟು ಬಂದಿದೆ? 275 ಜನ ಇದ್ದಾರೆ. ಸೊ ಹೀಗಾಗಿ ನಾವೇನ್ ಹೇಳ್ತಿದ್ವಿ ಇಲ್ಲಿ? ಎಸ್ ಅಂತ. ಸೊ ಸಂವಿಧಾನದ ವಿಶೇಷ ಬಹುಮತ ಸಿಕ್ಕಿದೆ ಅಂತ ಹೇಳಿದ್ವಿ. ಸೊ ಇನ್ನೊಂದ್ಸರಿ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆದ್ರೆ ಇನ್ನೊಂದ್ಸರಿ ನೋಡೋಣ. ಏನಪ್ಪಾ ಅಂತಂದ್ರೆ ಎರಡನೇ ರೀತಿಯಾದಂತಹ ಒಂದು ಸಂವಿಧಾನ ತಿದ್ದುಪಡಿ, ಅದು ಯಾವ್ದ್ರಿಂದ? ಸ್ಪೆಷಲ್ ಮೆಜಾರಿಟಿ ಅಥವಾ ವಿಶೇಷ ಬಹುಮತದಿಂದ ಅಂತ ಹೇಳ್ತೀವಿ. ವಿಶೇಷ ಬಹುಮತ ಅಂತಂದ್ರೆ ಅಲ್ಲಿ ಒಟ್ಟು ಸದಸ್ಯತ್ವ ನೋಡಬೇಕು. ಲೋಕಸಭೆಯಲ್ಲಿ ಎಷ್ಟಿದೆ? 545 ಸೀಟ್ಸ್ ಇದೆ. ಆ 545 ಸೀಟಲ್ಲಿ ಎಷ್ಟೇ ಜನ ಗೈರು ಹಾಜರಿರಲಿ ಅಥವಾ ಎಷ್ಟೋ ಒಂದು ಸದಸ್ಯರ ಒಂದು ಸಂಖ್ಯೆ ಖಾಲಿ ಇದ್ರು, ವೆಕೇಟ್ ಇದ್ರು ಕೂಡ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇದರ 50% ಗಿಂತ ಜಾಸ್ತಿ ಬಂದಿರಬೇಕು. ಅಂದ್ರೆ ಎಷ್ಟಿತ್ತು? 273 ಮಿನಿಮಮ್ ಬರಲೇಬೇಕು. ಸೊ 273 ಬರ್ಬೇಕಾದ್ರೆ ಆ ಸದನದಲ್ಲಿ ಎಷ್ಟು ಜನ ಇರಬೇಕು? 2/3 ಅಷ್ಟು ಜನ. ಸೊ ಅದರ ಅಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರಲ್ಲ, ಅದರ 2/3 ಅಷ್ಟು ಜನ ಏನಿರ್ತಾರೆ? ಸದಸ್ಯರು ಅಲ್ಲಿ ಹಾಜರಿರ್ತಾರೆ. ಹಾಜರಿದ್ದು ಅದರಲ್ಲಿ ಏನಾಗಬೇಕು? ವೋಟ್ ಎಸ್ ಅಂದಾಗ ಈ ಸಂಖ್ಯೆಗಿಂತ ಅಂದ್ರೆ 50% ಆ ಒಂದು ಸದನದ ಒಟ್ಟು ಸೀಟ್ಗಿಂತ ಜಾಸ್ತಿ ಜನ ಎಸ್ ಅಂತ ಹೇಳಬೇಕು. ಸೊ ಅವಾಗ ಇದನ್ನ ನಾವೇನ್ ಹೇಳ್ತಿದ್ವಿ? ವಿಶೇಷ ಬಹುಮತ ಅಥವಾ ಸ್ಪೆಷಲ್ ಮೆಜಾರಿಟಿ ಅಂತ ಕರಿತೀವಿ. ಮೊದಲನೇದ್ರಲ್ಲಿ ಏನಿತ್ತು? ಮೊದಲನೇದಲ್ಲಿ ವೋಟ್ಗಳು 50% ಗಿಂತ ಜಾಸ್ತಿ ವೋಟ್ಗಳು ಬಂದ್ರೆ ಮುಗೀತು. ಎಷ್ಟು ಜನ ವೋಟ್ ಮಾಡ್ತಿದ್ರೆ ಸದನದ ಸಂಖ್ಯೆ ಎಷ್ಟಿದೆ ಅಂತ ನೋಡ್ತಿಲ್ಲ, ಜಸ್ಟ್ ಇದ್ದವರಲ್ಲಿ 50% ಗಿಂತ ಜಾಸ್ತಿ ಜನ ಎಷ್ಟಂದ್ರೆ ಅದನ್ನ ಸರಳ ಬಹುಮತ ಅಂತ ಹೇಳ್ತೀವಿ.
ವಿಶೇಷ ಬಹುಮತ ಅಂತಂದ್ರೆ ಆ ಸದನ ಬಲದ 50% ಗಿಂತ ಜನ ಎಸ್ ಅಂದಿರಬೇಕು, 2/3 ಅಷ್ಟು ಜನ ಸದಸ್ಯರು ಆ ಒಂದು ಸದನದಲ್ಲಿ ಅವತ್ತು ಹಾಜರಾಗಿ ಇರಬೇಕು. ಓಕೆ, ಸೊ ಅದನ್ನ ನಾವು ವಿಶೇಷ ಬಹುಮತ ಅಂತ ಹೇಳ್ತೀವಿ. ಸೊ ವಿಶೇಷ ಬಹುಮತವನ್ನ ನಾವು ಬಹಳಷ್ಟು ಸಂವಿಧಾನ ತಿದ್ದುಪಡಿಯಲ್ಲಿ ಬಳಸ್ತೀವಿ. ಕೇವಲ ಈ ಒಂದು ಒಕ್ಕೂಟ ವ್ಯವಸ್ಥೆ, ನಮ್ಮ ದೇಶದ ಒಂದು ಯೂನಿಯನ್ ಅಥವಾ ಒಕ್ಕೂಟ ಅಂತ ಹೇಳ್ತೀವಲ್ಲ, ಒಕ್ಕೂಟ ವ್ಯವಸ್ಥೆಗೆ ಪರಿಣಾಮ ಬೀರದಂತಹ ಆ ಒಂದು ವಿಷಯಗಳನ್ನ ಬಿಟ್ಟು ಬೇರೆ ಬಹಳಷ್ಟು ಸಂವಿಧಾನ ತಿದ್ದುಪಡಿಯಲ್ಲಿ ಯಾವುದನ್ನ ಬಳಸ್ತಿದ್ವಿ? ವಿಶೇಷ ಬಹುಮತವನ್ನ ಬಳಸ್ತೀವಿ. ಕೆಲವು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ನಮ್ಮ ಮೂಲಭೂತ ಹಕ್ಕುಗಳಾಗಿರ್ಬೋದು, DPSP ಅಂತ ಹೇಳ್ತೀವಿ, ರಾಜನೀತಿ ನಿರ್ದೇಶನಗಳಾಗಿರ್ಬೋದು, ಅಥವಾ ಫಸ್ಟ್ ಏನ್ ನೋಡಿದ್ವಲ್ಲ ಸರಳ ಬಹುಮತ, ಅಥವಾ ಈ ಮೂರನೇದು ಏನ್ ನೋಡ್ತಿದೀವಲ್ಲ ಸರಳ ಬಹುಮತದಿಂದ 50% ರಾಜ್ಯಗಳು ಎಸ್ ಅನ್ನೋದು, ಅದು ಎರಡು ಬಿಟ್ಟು ಏನ್ ಬರುತ್ತಲ್ಲ ಎಲ್ಲವನ್ನು ನಾವು ಎದರಿಂದ ಮಾಡ್ತಿದ್ವಿ? ಸಂಸತ್ತಿನ ವಿಶೇಷ ಬಹುಮತದಿಂದಲೇ ತಿದ್ದುಪಡಿಯನ್ನ ಮಾಡ್ತಾ ಇದ್ವಿ. ಓಕೆ, ಸೊ ಈಗ 3 ರೀತಿ ಅಂತ ನೋಡಿದ್ವಿ. 3 ರೀತಿಯಲ್ಲಿ ಒಂದೇದೇನಿತ್ತು? ಸರಳ ಬಹುಮತ ಅಂತ ಇತ್ತು, ಹೌದಾ? ಸೊ ಸರಳ ಬಹುಮತದ ಅಂದ್ರೇನು? ಇಲ್ಲಿ ಬರೀ 50% ಜನ, 50% ವೋಟ್ ಗಿಂತ ಜಾಸ್ತಿ ವೋಟ್ಸ್ ಬಂದ್ರೆ ಅದು ಎಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ಎಷ್ಟು ಸೀಟ್ ಇದೆ, ಎಷ್ಟು ಜನ ಬಂದಿದ್ರು ಅದನ್ನ ಯಾವುದು ತಲೆ ಕೆಡಿಸ್ಕೊಳ್ಳೋದು. ಎರಡನೇದ್ರಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ವಿಶೇಷ ಬಹುಮತ ಅಂತ ಹೇಳಿ, ವಿಶೇಷ ಬಹುಮತದಲ್ಲಿ ಏನಾಗಬೇಕು ಅಂತಂದ್ರೆ ಆ ಒಂದು ಸದನದಲ್ಲಿ ಎಷ್ಟು ಸಂಖ್ಯಾಬಲ ಇದೆಯಲ್ಲ ಆ ಸಂಖ್ಯಾಬಲಕ್ಕಿಂತ 50% ಗಿಂತ ಹೆಚ್ಚು ಜನ ಎಸ್ ಅಂದಿರಬೇಕು. ಮತ್ತೆ ಅದರ ಸದನದಲ್ಲಿ ಇರುವಂತಹ ಒಂದು ಜನರಲ್ಲಿ 2/3 ಅಷ್ಟು, 2/3 ಭಾಗದಷ್ಟು ಜನ ಏನಿರ್ಬೇಕು? ಎಸ್ ಅಂತ ಹೇಳಿರ್ಬೇಕು. ಅದನ್ನೇ ನಾವು ವಿಶೇಷ ಬಹುಮತ ಅಂತ ಕರಿತಿದ್ದೀವಿ. ಓಕೆ, ಸೊ ಇನ್ನು ಮೂರನೇದು ನೋಡೋಣ. ಮೂರನೇ ತಿದ್ದುಪಡಿ ಅಂತ ನೋಡಿದ್ರೆ ವಿಶೇಷ ಬಹುಮತದೊಂದಿಗೆ ಏನಾಗಬೇಕು? ರಾಜ್ಯ ಸರ್ಕಾರಗಳ ಕನಿಷ್ಠ ಅರ್ಧದಷ್ಟು ರಾಜ್ಯಗಳು ಏನಾಗಬೇಕು? ಎಸ್ ಅಂತ ಹೇಳಬೇಕು. ಅದನ್ನ ನೋಡೋಣ ಏನಾಗುತ್ತೆ ಅಂತ ಹೇಳಿ. ವಿಶೇಷದಲ್ಲಿ ವಿಶೇಷವಾಗಿರೋದು ಮೂರನೇ ಪ್ರಕಾರ. ಸೊ ಸಂವಿಧಾನದ ವಿಧಿ 368ರ ಪ್ರಕಾರ ವಿಶೇಷ ಬಹುಮತದೊಂದಿಗೆ ರಾಜ್ಯಗಳು ಅಂದ್ರೆ 50% ರಾಜ್ಯಗಳ ಅನುಮೋದನೆ ಪಡೆಯುವಂತಹದ್ದು, ಇದನ್ನ ನಾವು ಮೂರನೇ ವಿಧವಾದಂತಹ ಸಂವಿಧಾನ ತಿದ್ದುಪಡಿ ಅಂತ ಹೇಳ್ತೀವಿ. ಇಲ್ಲಿ ಎಸ್ಪೆಷಲಿ ಒಕ್ಕೂಟಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಬದಲಾವಣೆ ಮಾಡಬೇಕಾದ್ರೆ ಈ ರೀತಿ ಬಹುಮತ ಬೇಕಾಗತ್ತೆ. ಸೊ ಇಲ್ಲಿ ಹಿಂದೆ ನಾನು ಹೇಳಿದ್ದೆ ಎರಡನೇ ಟೈಪ್ ಅಂದ್ರೆ ವಿಶೇಷ ಬಹುಮತ ಅಂತ. ಇಲ್ಲಿ ರಾಜ್ಯಗಳ ಏನ್ ಬೇಕಾಗಿಲ್ಲ, ಪರ್ಮಿಷನ್ ಬೇಕಾಗಿಲ್ಲ. ಅಲ್ಲಿ ಎಂಥದನ್ನ ಮಾಡ್ತಿದ್ವಿ ಅಂತಂದ್ರೆ ಒಕ್ಕೂಟ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರದಂತಹ ವಿಷಯಗಳನ್ನ ಮಾತ್ರ ತಿದ್ದುಪಡಿ ಮಾಡ್ತೀವಿ. ಮೂರನೇ ಟೈಪ್ ಏನಿದೆಯಲ್ಲ ಅಲ್ಲಿ ಒಕ್ಕೂಟದ ಒಂದು ರಚನೆಯಲ್ಲಿ ಏನಾದ್ರೂ ಬದಲಾವಣೆ ಮಾಡಬೇಕಾದ್ರೆ ಅವಾಗ ಏನಾಗುತ್ತೆ? ಈ ವಿಶೇಷ ಬಹುಮತ ಪ್ಲಸ್ ರಾಜ್ಯಗಳ ಅನುಮೋದನೆ ಬೇಕಾಗುತ್ತೆ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಏನ್ ಬೇಕು? ವಿಶೇಷ ಬಹುಮತ ಬೇಕು. ಎಲ್ಲಿ? 2 ಸದನಗಳಲ್ಲಿ ಬೇಕು. ಸಂಸತ್ತಿನ 2 ಸದನಗಳು ಏನ್ ಮಾಡಬೇಕು? ವಿಶೇಷ ಬಹುಮತ ಕೊಡಬೇಕು. ಅದರ ಜೊತೆಗೆ ಈ 2/3 ಸದಸ್ಯರ ಬಹುಮತ ಬೇಕು ಅಂತ ನಾವು ನೋಡಿದ್ವಿ. ಅದ್ರ ಜೊತೆಗೆ ಈ 50% ರಾಜ್ಯಗಳಿದೆಯಲ್ಲ ಅವುಗಳ ಅಂಗೀಕಾರ ಏನಾಗುತ್ತೆ? ಸರಳ ಬಹುಮತ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಗಮನ ಕೊಡಿ. ಸಂಸತ್ತಿನ 2 ಸದನಗಳು ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಇಲ್ಲಿ ಬಂದಾಗ ವಿಶೇಷ ಬಹುಮತ ಅಗತ್ಯ ಇರುತ್ತೆ. ವಿಶೇಷ ಬಹುಮತ ಅಂದ್ರೆ ಈಗ ಹೇಳಿದ್ನಲ್ಲ ಏನಾಗಬೇಕು? 50% ಗಿಂತ ಜಾಸ್ತಿ ವೋಟಿಂಗ್ ಆಗಬೇಕು. ಆ ಸದನದ ಒಟ್ಟು ಸದಸ್ಯರಿಗಿಂತ ಸಂಖ್ಯೆಗಿಂತ ಜಾಸ್ತಿ, ಪ್ಲಸ್ ಏನಾಗಬೇಕು? 2/3 ಗಿಂತ ಜಾಸ್ತಿ ಜನ ಅಲ್ಲಿ ಕೂತವರಲ್ಲಿ ಎಸ್ ಅಂತ ಹೇಳಬೇಕು. ಈ 2 ಕಂಡೀಷನ್ಸ್ ಆಗಿರುತ್ತೆ. ಓಕೆ, ಸೊ ಆ ರೀತಿ ಬಂದಂತಹ ವಿಶೇಷ ಬಹುಮತ ಎಲ್ಲಿ ಬರಬೇಕು? ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬರಬೇಕು. ಇನ್ನು ರಾಜ್ಯಗಳು ಇದನ್ನ ಅನುಮೋದನೆ ನೀಡಬೇಕಾದ್ರೆ ಅಲ್ಲಿ ಏನಿರುತ್ತೆ? ಸರಳ ಬಹುಮತ ಇರುತ್ತೆ. ಅಂದ್ರೆ ಮೊದಲೇದು ಹೇಳಿದ್ವಲ್ಲ ಸರಳ ಬಹುಮತ ಅಂದ್ರೇನು? 50% ಗಿಂತ ಹೆಚ್ಚು ಜನರು ಎಸ್ ಅಂತ ಹೇಳಿದ್ರೆ ಅದು ಸರಳ ಬಹುಮತ ಆಯ್ತು. ರಾಜ್ಯಗಳು ಯಾವ ರೀತಿ ಕೊಡ್ತವೆ? ಸರಳ ಬಹುಮತ ಕೊಡ್ತವೆ. ಸಂಸತ್ತು ಏನ್ ಮಾಡುತ್ತೆ? ವಿಶೇಷ ಬಹುಮತವನ್ನ ಸಂಸತ್ತು ಕೊಡುತ್ತೆ. ಸೊ ಇದನ್ನ ಸ್ವಲ್ಪ ಇನ್ನೊಂದ್ಸರಿ ಇನ್ ಕೇಸ್ ಕನ್ಫ್ಯೂಷನ್ ಆದ್ರೆ ಮತ್ತೊಂದ್ಸಾರಿ ರಿವೈಂಡ್ ಮಾಡಿ ನೋಡಿ. ಇದು ಬಹಳ ವಿಶೇಷವಾಗಿರೋದು. ವಿಶೇಷ ಬಹುಮತ ಅಂತ ಅರ್ಥ ಮಾಡ್ಕೊಂಡ್ರಲ್ಲ, ಆ ವಿಶೇಷ ಬಹುಮತದ ಜೊತೆಗೆ ರಾಜ್ಯಗಳಿಂದ ಏನ್ ಸಿಗಬೇಕು? ಸರಳ ಬಹುಮತ ಸಿಗಬೇಕು. ನಿಮಗೆ 1ನೇ ಪಾಯಿಂಟ್ 2ನೇ ಪಾಯಿಂಟ್ ಅರ್ಥ ಆಗಿದ್ರೆ ಇದು ಕ್ಲಿಯರ್ ಆಗುತ್ತೆ. ಸರಳ ಬಹುಮತ ಅಂದ್ರೇನು? ಆ ಸದನದಲ್ಲಿ ಇದ್ದಂತ ವ್ಯಕ್ತಿಗಳಲ್ಲಿ 50% ಗಿಂತ ಜಾಸ್ತಿ ವೋಟಿಂಗ್ ಎಸ್ ಅಂದ್ರೆ ಅದು ಸರಳ ಬಹುಮತ ಆಯ್ತು. ವಿಶೇಷ ಬಹುಮತ ಅಂತಂದ್ರೆ ಅಲ್ಲಿ ಇದ್ದಂತ ಸೀಟಿನ 50% ಗಿಂತ ಜಾಸ್ತಿ ವೋಟ್ ಬರಬೇಕು, ಪ್ಲಸ್ ಇದ್ದವರಲ್ಲಿ 2/3 ಗಿಂತ ಜಾಸ್ತಿ ಜನ ಎಸ್ ಅಂದ್ರೆ ಅದು ವಿಶೇಷ ಬಹುಮತ ಅಂತ ನೋಡಿದ್ವಿ. ಈಗ ಸಂಸತ್ತಿನಿಂದ ಅಂದ್ರೆ ರಾಜ್ಯಸಭೆ ಲೋಕಸಭೆಯಿಂದ ವಿಶೇಷ ಬಹುಮತದಿಂದ ಇದನ್ನ ಎಸ್ ಅಂತ ಅಂದ್ರು. ಅದಾದ್ಮೇಲೆ ನೆಕ್ಸ್ಟ್ ಯಾರು ಎಸ್ ಅನ್ಬೇಕು? ರಾಜ್ಯಗಳು 50% ಅಂದ್ರೆ ಇದ್ದ ರಾಜ್ಯಗಳಲ್ಲಿ 28ರಲ್ಲಿ 14 ರಾಜ್ಯಗಳು ಎಸ್ ಅಂತ ಹೇಳಿದ್ರೆ ಇದೇನಾಗುತ್ತೆ? ಆಟೋಮೆಟಿಕ್ಲಿ ರಾಷ್ಟ್ರಪತಿಗಳ ಹತ್ರ ಆಗುತ್ತೆ. ಸೊ ಈಗ ರಾಜ್ಯಗಳು ಎಸ್ ಅನ್ಬೇಕಲ್ಲ, ಅದಕ್ಕೆ ಏನ್ ಕೊಟ್ಟಿಲ್ಲ ನಾವು? ಕಾಲಮಿತಿಯನ್ನ ಕೊಟ್ಟಿಲ್ಲ. ಇಷ್ಟೇ ದಿನದಲ್ಲಿ ರಾಜ್ಯಗಳು ಎಸ್ ಅನ್ಬೇಕು ಅಥವಾ ನೋ ಅನ್ಬೇಕು ಅನ್ನೋದನ್ನ ನಾವು ಸಂವಿಧಾನದಲ್ಲಿ ಕೊಟ್ಟಿಲ್ಲ. ಇಲ್ಲಿ ಎಂಥ ವಿಷಯಗಳ ಬಗ್ಗೆ ನಾವು
ಏನ್ ಮಾಡ್ತಿದ್ವಿ, ತಿದ್ದುಪಡಿ ತರ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡುವಂತಹ ಒಂದು ಪ್ರೊಸೀಜರ್ ಅನ್ನ, ಅದರ ವಿಧಾನವನ್ನ ಏನಾದ್ರೂ ಚೇಂಜ್ ಮಾಡಕ್ ಹೋದ್ರೆ, ಅಥವಾ ಸುಪ್ರೀಂ ಕೋರ್ಟ್ ಮತ್ತು ಈ ಹೈಕೋರ್ಟ್ಗಳ ನ್ಯಾಯಾಲಯ ಬಗ್ಗೆ ಯಾವ್ದಾದ್ರು ವಿಷಯವನ್ನ ಚೇಂಜ್ ಮಾಡೋದಾದ್ರೆ, ಅಥವಾ ಕೇಂದ್ರ ಸರ್ಕಾರ ಹಾಗೂ ರಾಜ್ಯಗಳ ನಡುವೆ ಏನಾದ್ರೂ ಅಧಿಕಾರ ಹಂಚಿಕೆಯಲ್ಲಿ ಚೇಂಜಸ್ ಅನ್ನ ತಗೊಂಡು ಬಂದ್ರೆ, ಸಂಸತ್ತಿನಲ್ಲಿ ರಾಜ್ಯಗಳ ಪ್ರಾತಿನಿಧ್ಯ ಅಂತಂದ್ರೆ ಈಗ MP ಗಳ ಸೀಟು ಅದನ್ನ ಹೆಚ್ಚು ಮಾಡೋದಾಗ್ಲಿ ಕಡಿಮೆ ಮಾಡೋದಾಗ್ಲಿ ಇಂಥದ್ದಲ್ಲಿ ಏನಾದ್ರೂ ಚೇಂಜಸ್ ಮಾಡೋದಾದ್ರೆ, ಅಥವಾ ಸಂವಿಧಾನದ ಒಂದು ಕಾರ್ಯವಿಧಾನವನ್ನು ತಿದ್ದು ಮಾಡೋದು ಅಂದ್ರೆ ಆರ್ಟಿಕಲ್ 368 ಅನ್ನೇ ಚೇಂಜ್ ಮಾಡೋದಾದ್ರೆ, ಓಕೆ, ಸಂವಿಧಾನದ ತಿದ್ದುಪಡಿಯನ್ನು ಹೇಳೋದು ಯಾವುದು, ಆರ್ಟಿಕಲ್ 368 ಅಥವಾ ವಿಧಿ 368ನೇ ವಿಧಿಯನ್ನೇ ಚೇಂಜ್ ಮಾಡ್ಬೇಕಾದ್ರೆ ಮತ್ತೆ ಯಾವ ರೀತಿ ಮಾಡಬೇಕು, ಇದನ್ನ ಬಳಸ್ಕೊಂಡು ವಿಶೇಷ ಬಹುಮತದ ಜೊತೆಗೆ ರಾಜ್ಯಗಳ ಒಂದು ಅನುಮೋದನೆಯನ್ನ, ಫಾರ್ ಎಕ್ಸಾಂಪಲ್ ಈಗ GST ಅಂತ ತಗೊಂಡು ಬಂದ್ವಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ, ಅಲ್ಲಿ ನಾವು ಯಾವ್ದನ್ನ ಅಪ್ಲೈ ಮಾಡಿದ್ವಿ ಅಂತಂದ್ರೆ ಆರ್ಟಿಕಲ್ 368 ಅಲ್ಲಿ ಇರುವಂತಹ ವಿಶೇಷ ಬಹುಮತ ಪ್ಲಸ್ ರಾಜ್ಯಗಳ ಅನುಮೋದನೆ ಅಂತ. ಯಾಕಂದ್ರೆ ಇದೇನ್ ಮಾಡ್ತಿದ್ವಿ, ಇದು ಫೆಡರಲ್ ಸ್ಟ್ರಕ್ಚರ್ ಅಥವಾ ಒಕ್ಕೂಟ ವ್ಯವಸ್ಥೆಯಲ್ಲಿ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ವಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ ಒಂದು ದೇಶ ಒಂದು ತೆರಿಗೆ ಅಂತ ನೋಡ್ತಿದ್ವಿ. ಇಲ್ಲಿ ರಾಜ್ಯಗಳಲ್ಲಿ ಇರುವಂತಹ ತೆರಿಗೆ ವ್ಯವಸ್ಥೆಯಲ್ಲೂ ಕೂಡ ನಾವು ಕೈ ಹಾಕ್ತಿದ್ವಿ. ಸೊ ಹೀಗಾಗಿ ಏನಾಗ್ಬೇಕಿತ್ತು, ವಿಶೇಷ ಬಹುಮತದೊಂದಿಗೆ ರಾಜ್ಯಗಳು ಕೂಡ ಎಸ್ ಅನ್ಬೇಕು. ಸೊ ಈ ಒಂದಿಷ್ಟು ಉದಾಹರಣೆಗಳನ್ನ ನಾವು ನೆನ್ಪಿಟ್ಕೊಳ್ಳೋಣ. ಇನ್ನು ಬುಕ್ಸ್ ಅಲ್ಲಿ ಬಹಳಷ್ಟು ಇರುತ್ತೆ, ಅವುಗಳನ್ನು ಕೂಡ ನೀವು ಓದಿ ನೆನ್ಪಿಟ್ಟುಕೊಳ್ಳಿ. ನಾನು ಸುಮ್ಮನೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೆಲವು ಉದಾಹರಣೆಗಳನ್ನ ಕೊಟ್ಟೆ. ಸೊ ಈಗ ಇಷ್ಟೆಲ್ಲ ನಾವು ಪ್ರೊಸೀಜರ್ ತಂದಿದ್ವಲ್ಲ, ಆದ್ರೂ ಕೂಡ ಇದ್ರ ಬಗ್ಗೆ ಟೀಕೆಗಳಿದಾವೆ. ನಮ್ಮ ಒಂದು ಸಂವಿಧಾನದ ತಿದ್ದುಪಡಿ ಪ್ರೊಸೀಜರ್ಸ್ ಇದೆಲ್ಲ, ಇದ್ರ ಬಗ್ಗೆ ಬಹಳಷ್ಟು ಜನ ಟೀಕೆ ಮಾಡಿದ್ರು. ಏನು ಹೇಳ್ತಾರೆ ಟೀಕೆಯಲ್ಲಿ, ಏನು ಹೇಳ್ತಾರಪ್ಪ ಅಂತಂದ್ರೆ, ಒಂದು, ಸಂಸತ್ತಿನಲ್ಲಿ ಮಾತ್ರ ಈ ತಿದ್ದುಪಡಿಯನ್ನ ತರಬಹುದು. ಅಂದ್ರೆ ನಾವೇನ್ ಮಾಡ್ತಿಲ್ಲ, ರಾಜ್ಯದ ಒಂದು ಶಾಸಕಾಂಗಗಳಿಗೆ, ಈ ಒಂದು ರಾಜ್ಯದ ಶಾಸಕಾಂಗಗಳಿಗೆ ಈ ಒಂದು ಸ್ವಾತಂತ್ರ್ಯ ನೀಡಿಲ್ಲ. ಸೊ ಸಂವಿಧಾನ ತಿದ್ದುಪಡಿ ಆಗ್ಬೇಕಾದ್ರೆ ಅದು ಸಂಸತ್ತಿನಲ್ಲಿ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಾತ್ರ ಇದಕ್ಕೆ ಸಾಧ್ಯತೆ ಇದೆ ಅನ್ನೋದು ಒಂದು ಟೀಕೆ. ಎರಡನೇದೇನಪ್ಪಾ ಅಂದ್ರೆ, ಈಗ ಖಾಸಗಿ ಸದಸ್ಯರು ಅಂದ್ರೆ ಈಗೇನು ಅಧಿಕಾರದಲ್ಲಿ ಇದಾರಲ್ಲ, ಆ ಒಂದು ಪಕ್ಷ ಬಿಟ್ಟು ಬೇರೆ ಯಾವುದೇ ಒಬ್ಬ ಸದಸ್ಯ, ಮಿನಿಸ್ಟರ್ ಅಲ್ಲದಂತಹ ಒಬ್ಬ ಸದಸ್ಯ ಅಥವಾ ಬೇರೆ ಒಂದು ಪಾರ್ಟಿಯ ಒಬ್ಬ ಸದಸ್ಯ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಮಂಡಿಸೋಕ್ ಹೋದ್ರೆ ಅದು ಕಠಿಣ ಆಗುತ್ತೆ ಅಂತ ಟೀಕೆ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ, ಯಾವ ಒಂದು ಪಕ್ಷ ಆಡಳಿತ ಮಾಡ್ತಾ ಇದೆಯೋ, ಸೊ ಆಡಳಿತ ಪಕ್ಷದಲ್ಲಿ ಸಂಖ್ಯೆ ಹೆಚ್ಚಾಗಿರುತ್ತೆ. ಸೊ ಯಾವುದೋ ಒಂದು ಪಾರ್ಟಿದವ್ರು ಗೌರ್ಮೆಂಟ್ ಫಾರ್ಮ್ ಮಾಡಿದ್ರಂತಂದ್ರೆ ಆಟೋಮೆಟಿಕ್ ಆಗಿ ಅವರ ಸಂಖ್ಯೆ ಹೆಚ್ಚಾಗುತ್ತೆ. ಸೊ ಹೀಗಾಗಿ ಅವರು ತರುವಂತಹ ಸಂವಿಧಾನ ತಿದ್ದುಪಡಿ ಮಸೂದೆಗಳು ಏನಾಗುತ್ತೆ, ಈಸಿಯಾಗಿ ಪಾಸ್ ಆಗುತ್ತೆ. ಬಟ್ ಯಾರ್ದು ಪಾಸ್ ಆಗಲ್ಲ, ಈ ಖಾಸಗಿ ಸದಸ್ಯರು ತರುವಂತಹ ಬಿಲ್ಗಳು ಪಾಸ್ ಆಗಲ್ಲ ಅನ್ನುವುದು ಒಂದು ಟೀಕೆ ಇದೆ. ಓಕೆ, ಸೊ ಈ ತರ ಟೀಕೆಯನ್ನ ನಮ್ಮ ಸಂವಿಧಾನದ ಮೇಲೆ ಮಾಡಿದೆ. ಇನ್ನೊಂದೇನಪ್ಪಾ ಅಂತಂದ್ರೆ, ರಾಜ್ಯಗಳ ಸಮ್ಮತಿಗೆ ಅಥವಾ ರಾಜ್ಯಗಳು ಎಸ್ ಅನ್ನೋದಕ್ಕೆ ಕೆಲವು ನಿಬಂಧನೆಗಳು ಮಾತ್ರ ಇದಾವೆ. ಅಂದ್ರೆ ನಾವು ನೋಡ್ತೀವಿ 3 ಪ್ರಕಾರಗಳಲ್ಲಿ, ಒಂದನೇದಕ್ಕೂ ರಾಜ್ಯಗಳ ಸಂಬಂಧ ಇಲ್ಲ, ಎರಡನೇದ್ರಲ್ಲೂ ರಾಜ್ಯಗಳ ಸಂಬಂಧ ಇಲ್ಲ. ರಾಜ್ಯಗಳ ಸಂಬಂಧ ಬರೋದು ಯಾವಾಗ ಈ ಒಕ್ಕೂಟ ಅಥವಾ ಫೆಡರಲ್ ವಿಷಯಗಳ ಬಗ್ಗೆ ಮಾಡ್ತೀವೋ ಅವಾಗ ಮಾತ್ರ ರಾಜ್ಯಗಳ ಸಮ್ಮತಿ ಬೇಕಾಗುತ್ತೆ, ಉಳಿದವುಗಳಲ್ಲಿ ಬೇಕಾಗಲ್ಲ. ಫಾರ್ ಎಕ್ಸಾಂಪಲ್, ರಾಜ್ಯದ ಗಡಿಯನ್ನ ಬದಲಾವಣೆ ಮಾಡೋದಾಗ್ಲಿ, ಓಕೆ, ಸೊ ರಾಜ್ಯದ ಹೆಸರನ್ನ ಬದಲಾವಣೆ ಮಾಡೋದಾಗ್ಲಿ, ಇಂಥದ್ರಲ್ಲಿ ರಾಜ್ಯಗಳ ಒಂದು ಸಮ್ಮತಿಗೆ ಅಷ್ಟು ಅವಕಾಶ ಇಲ್ಲ ಅನ್ನೋದು ಏನು ಇಲ್ಲಿ ಒಂದು ಟೀಕೆ ಆಗಿದೆ. ಅದ್ರ ಜೊತೆಗೆ ಅಂಗೀಕಾರ ಮಾಡೋದಕ್ಕೆ ತಿರಸ್ಕಾರ ಮಾಡೋದಕ್ಕೆ ರಾಜ್ಯಗಳಿಗೆ ಏನಿಲ್ಲ, ಕಾಲಮಿತಿಯನ್ನ ಕೊಟ್ಟಿಲ್ಲ ಅಂತ ಹೇಳಿ. ಈಗ ಲಾಸ್ಟಿಗೆ ಇಲ್ಲಿ ನೋಡಿದ್ವಲ್ಲ, ಏನಾಗುತ್ತೆ, 50% ಗಿಂತ ಹೆಚ್ಚು ರಾಜ್ಯಗಳು ಏನಕ್ಕೂ ಎಸ್ ಅಂತ ಹೇಳಬೇಕು. ಎಷ್ಟು ದಿವಸದಲ್ಲಿ ಎಸ್ ಅನ್ಬೇಕು ಅನ್ನೋದಕ್ಕೆ ಕಾಲಮಿತಿಯನ್ನ ಕೊಟ್ಟಿಲ್ಲ. ಇದು ಕೂಡ ಏನು ಒಂದು ಟೀಕೆ, ಯಾವ್ದ್ರ ಬಗ್ಗೆ, ಸಂವಿಧಾನ ತಿದ್ದುಪಡಿ ಬಗ್ಗೆ ಇರುವಂತಹ ಒಂದು ಟೀಕೆ ಇದೆ. ಸೊ ಇಲ್ಲಿ ಏನ್ ಮಾಡಕ್ಕಾಗಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದೆಲ್ಲ ನೋಡಿದ್ಮೇಲೆ ನಮಗೆ ಇಂಪಾರ್ಟೆಂಟ್ ಆಗಿ ಏನ್ ಗೊತ್ತಿರಬೇಕು, ಈ ಒಂದು ಮೂಲ ರಚನೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ ಸಂವಿಧಾನ ತಿದ್ದುಪಡಿಯನ್ನ ಯಾರು ಮಾಡ್ತಾರೆ, ಸಂಸತ್ತಿನವ್ರು ಮಾಡ್ತಾರೆ. ಈ ಸಂಸತ್ತಿನವರು ಸಂವಿಧಾನವನ್ನ ತಿದ್ದುಪಡಿ ಮಾಡೋದಕ್ಕೆ ಲಿಮಿಟ್ ಇದೆ. ಲಿಮಿಟ್ ಅಂತಂದ್ರೆ ಒಂದು ಗಡಿಯನ್ನ ಹಾಕಿದೀವಿ. ಆ ಗಡಿ ಯಾವ್ದು ಅಂತಂದ್ರೆ, ಸಂವಿಧಾನದ ಮೂಲ ರಚನೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಕೆಡಿಸದಂತೆ ಏನ್ ಮಾಡ್ಬೇಕು, ಅವರು ತಿದ್ದುಪಡಿ ಮಾಡಬೇಕು ಅನ್ನೋದು. ಸೊ ಮುಂದೆ ನಾವು ಕೇಶವಾನಂದ ಭಾರತಿ ಕೇಸ್ ಅಂತ ಹೇಳ್ತೀವಿ. ಆ ಕೇಸು ಬಹಳಷ್ಟು ಬಾರಿ ಏನಾಗಿರುತ್ತೆ, ರಿಪೀಟ್ ಆಗಿರುತ್ತೆ. ಆ ಕೇಸಿನಿಂದ ನಮಗ್ ಸಿಕ್ಕಿದ್ದೇನಪ್ಪಾ ಅಂದ್ರೆ, ಮೂಲ ರಚನೆ ಸಿದ್ಧಾಂತ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಅನ್ನುವಂತ ಒಂದು ಪರಿಕಲ್ಪನೆ. ಆ ಪರಿಕಲ್ಪನೆ ಹೆಂಗ್ ಬಂತು ಅನ್ನೋದನ್ನ ಸ್ವಲ್ಪ ನಾನು ವಿವರವಾಗಿ ಹೇಳಕ್ ಟ್ರೈ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಈ ಸಂವಿಧಾನದ ಮೂಲ ರಚನೆ ಅನ್ನೋದು ಒಂದೇ ದಿನದಿಂದ ಬಂದಿಲ್ಲ. ಇದು ಕಾಲಾಂತರವಾಗಿ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯ ಏನು ತೀರ್ಪನ್ನ ಕೊಡ್ತಿತ್ತು, ಯಾವ್ದ್ರ ಮೇಲೆ, ಸಂವಿಧಾನ ತಿದ್ದುಪಡಿ ಮಾಡೋದಕ್ಕೆ ಸಂಸತ್ತಿಗಿರುವಂತಹ ಒಂದು ಅಧಿಕಾರ ಇದೆಯೋ ಇಲ್ವೋ ಅಂತ ಹೇಳಿ ಬಹಳಷ್ಟು ಬಾರಿ ಕೇಸ್ಗಳು ಹೋಯ್ತು. ಸೊ ಆ ಕೇಸಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಡಿಸಿಷನ್ಸ್ ಮೇಲೆ
ಕೊನೆಯದಾಗಿ ವಿಕಾಸಗೊಂಡಿದ್ದು ಯಾವುದು ಅಂತಂದ್ರೆ ಈ ಬೇಸಿಕ್ ಸ್ಟ್ರಕ್ಚರ್ ಅಂತ. ಸೊ ಬಹಳಷ್ಟು ವರ್ಷಗಳ ನಂತರ ಕಾಲಾಂತರಗಳಲ್ಲಿ ವಿಕಾಸವಾಗಿರೋದು ಯಾವುದು? ಸಂವಿಧಾನದ ಮೂಲ ರಚನೆಯ ಒಂದು ಸಿದ್ಧಾಂತ ಅಥವಾ ಪರಿಕಲ್ಪನೆ. ಇದು ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಸ್ವಲ್ಪ ಇಂಪಾರ್ಟೆಂಟ್ ಕೇಸಸ್ ಅನ್ನು ನೋಡ್ತಾ ಹೋಗೋಣ. ಸೊ 1951ರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಶಂಕರಿ ಪ್ರಸಾದ್ ಅನ್ನುವಂತ ಒಂದು ಪ್ರಕರಣದಲ್ಲಿ ಏನ್ ಹೇಳ್ತಾರಂದ್ರೆ, ಈ 368ನೇ ವಿಧಿ ಅಡಿಯಲ್ಲಿ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತಹ ಅಧಿಕಾರ ಸಂಸತ್ತಿಗಿದೆ. ಸೊ ಇವರು ಭಾಗ 3ರಲ್ಲಿ ಹೇಳಿರುವಂತಹ ಮೂಲ ಹಕ್ಕುಗಳನ್ನು ಕೂಡ ತಿದ್ದುಪಡಿ ಮಾಡಬಹುದು ಅಂತ ಹೇಳಿದ್ರು. ನಾವೀಗ ಏನ್ ನೋಡ್ತಾ ಇದೀವಿ, ನಾವು ಸಂವಿಧಾನದ ಮೂಲ ರಚನೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಹೆಂಗ್ ಬಂತು ಅಂತ ನೋಡ್ತಿದ್ವಿ. ಅದರಲ್ಲಿ ಫಸ್ಟ್ ಕೇಸ್ ಯಾವುದು? ಶಂಕರಿ ಪ್ರಸಾದ್ ಪ್ರಕರಣ ಅಂತ 1951ರಲ್ಲಿ. ಅವಾಗ ಏನ್ ಹೇಳ್ತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ನವರು ಆರ್ಟಿಕಲ್ 368 ಸಂವಿಧಾನದ ವಿಧಿ 368ರ ಪ್ರಕಾರ ಸಂಸತ್ ಏನ್ ಮಾಡ್ಬೋದು, ಮೂಲಭೂತ ಹಕ್ಕುಗಳನ್ನ ಭಾಗ 3ರಲ್ಲಿರುವಂತಹ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡುವಂತಹ ಅಧಿಕಾರ ಸಂವಿಧಾನಕ್ಕೆ ಸಂಸತ್ತಿಗೆ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರು ಹೇಳಿದ್ರು. ಓಕೆ, ಸೊ ಇದು ಒಂದನೇ ಕೇಸ್. ಎರಡನೇ ಕೇಸ್ ಬಂದಾಗ ಸಜ್ಜನ್ ಸಿಂಗ್ ಪ್ರಕರಣ ಅಂತ ಹೇಳಿ 1965ರಲ್ಲಿ ಬಂತು. ಅವಾಗ ಏನ್ ಹೇಳ್ತಾರೆ ಅಂತಂದ್ರೆ, ಮೂಲಭೂತ ಹಕ್ಕುಗಳು ಮಾತ್ರ ಅಲ್ಲ, ಅಂದ್ರೆ ಭಾಗ 3 ಮಾತ್ರ ಅಲ್ಲ, ಸಂವಿಧಾನದ ಯಾವುದೇ ಭಾಗವನ್ನ ಸಂಸತ್ತು ತಿದ್ದುಪಡಿ ಮಾಡಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರು ಹೇಳಿದ್ರು. ಸೊ ಈಗ ಮೊದಲು ಶಂಕರಿ ಪ್ರಸಾದ್ದಲ್ಲಿ ಏನ್ ಹೇಳ್ತಾರೆ, ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು ಯಾರು? ಸಂಸತ್ತು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದಾದ್ಮೇಲೆ ಸಜ್ಜನ್ ಸಿಂಗ್ ಪ್ರಕರಣದಲ್ಲಿ ಏನ್ ಹೇಳುತ್ತೆ, ಯಾವ್ದು ಬೇಕಾದ್ರೂ ಭಾಗವನ್ನ, ಸಂವಿಧಾನದ ಯಾವ್ದು ಬೇಕಾದ್ರೂ ಭಾಗವನ್ನ ಸಂಸತ್ತು ತಿದ್ದುಪಡಿ ಮಾಡುವಂತಹ ಅಧಿಕಾರ ಹೊಂದಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ತೀರ್ಪನ್ನು ನೀಡುತ್ತೆ. ಮುಂದೆ ಮತ್ತೊಂದು ಕೇಸ್ ಆಯ್ತು 1967ರಲ್ಲಿ, ಅದನ್ನ ಗೋಲಕ್ನಾಥ್ ಪ್ರಕರಣ ಅಂತ ಹೇಳ್ತೀವಿ. ಸೊ ಈ ಪ್ರಕರಣದಲ್ಲಿ ಏನಾಗುತ್ತೆ, ಈ ಮೂಲಭೂತ ಹಕ್ಕುಗಳನ್ನ ಕುರಿತು, ಸೊ ಇಲ್ಲಿ ಫಸ್ಟ್ ಅಲ್ಲಿ ನಾವು ನೋಡಿದ್ವಿ ಶಂಕರಿ ಪ್ರಸಾದ್ ಅಲ್ಲಿ ಏನ್ ಹೇಳ್ತಾರೆ, ಮೂಲಭೂತ ಹಕ್ಕುಗಳನ್ನ ತಿದ್ದಬಹುದು ಅಂತ ಹೇಳಿ. ಸಜ್ಜನ್ ಸಿಂಗ್ ಅಲ್ಲಿ ಯಾವುದೇ ಭಾಗವನ್ನ ತಿದ್ದಬಹುದು ಅಂತ ಹೇಳ್ತಾರೆ. ಮೂರನೇದಲ್ಲಿ ಬಂದಾಗ ಸ್ವಲ್ಪ ಸುಪ್ರೀಂ ಕೋರ್ಟ್ ವಿಚಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತು. ಸೊ ಅವಾಗ ಏನ್ ಹೇಳ್ತಾರೆ ಅಂತಂದ್ರೆ, ಮೂಲಭೂತ ಹಕ್ಕುಗಳನ್ನ ತಿದ್ದುವಂತಹದ್ದು, ಎಸ್ಪೆಷಲಿ ಆರ್ಟಿಕಲ್ 13 ನಲ್ಲಿ ಹೇಳಿರುವಂತೆ ಇದನ್ನ ಮೂಲಭೂತ ಹಕ್ಕುಗಳನ್ನ ನಿರ್ಬಂಧನೆ ಮಾಡೋದಕ್ಕೆ ಯಾವ್ದಕ್ಕೆ ಸಂಸತ್ತಿಗೆ ಅಧಿಕಾರ ಇಲ್ಲ. ಒಂದು ವೇಳೆ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬೇಕಾದ್ರೆ ಹೊಸದಾಗಿ ಮತ್ತೆ ಏನ್ ಮಾಡಬೇಕು, ಸಂವಿಧಾನ ಸಭೆಯನ್ನ ರಚನೆ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು ಅಂತ ಏನು ಮೊದಲು ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ರಲ್ಲ, ಈಗ ಇಲ್ಲ, ಮಾಡಂಗಿಲ್ಲ ಅಂತ ಹೇಳಿದ್ರು. ಯಾವ್ದ್ರಲ್ಲಿ? ಗೋಲಕ್ನಾಥ್ ಕೇಸಲ್ಲಿ. ಅದ್ರ ಜೊತೆಗೆ ಏನ್ ಹೇಳ್ತಾರೆ ಅಂತಂದ್ರೆ, ಈ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡ್ಬೇಕಾದ್ರೆ ಯಾರು ಮಾಡ್ಬೇಕು, ಮತ್ತೊಂದು ಸಂವಿಧಾನ ರಚನಾ ಸಭೆಯನ್ನ ಮಾಡಬೇಕು. ಅದು ಮಾತ್ರ ಮೂಲಭೂತ ಹಕ್ಕುಗಳನ್ನ ತಿದ್ದುವ ಒಂದು ಶಕ್ತಿಯನ್ನ ಹೊಂದಿದೆ, ಹೊರತು ಸಂಸತ್ತಿಗಿಲ್ಲ. ಸಂಸತ್ನವ್ರು ಏನ್ ಮಾಡುವಂತಿಲ್ಲ, ಮೂಲಭೂತ ಹಕ್ಕುಗಳನ್ನ ತಿದ್ದುವಂತಿಲ್ಲ. ತಿದ್ದಬೇಕಾದ್ರೆ ಹೊಸದಾಗಿ ಮತ್ತು ಸಂವಿಧಾನ ಸಭೆಯನ್ನ ರಚನೆ ಮಾಡಿ ನಿಮ್ಗೆ ಅಧಿಕಾರ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದಾದ್ಮೇಲೆ ಒಂದು ಬೆಸ್ಟ್ ಡಿಸಿಷನ್ ಯಾವಾಗ ಬರುತ್ತೆ ಅಂದ್ರೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಬರುತ್ತೆ. ಸೊ ಇದೊಂದು ಈ ಮೂಲ ರಚನೆ ಸಿದ್ಧಾಂತ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ತಿದ್ವಲ್ಲ, ಈ ಸಿದ್ಧಾಂತವನ್ನ ಹೇಳಿದಂತಹ ಒಂದು ಪ್ರಕರಣ ಅಥವಾ ಸ್ಪಷ್ಟವಾಗಿ ಈಗ ಸಂಸತ್ತಿಗೆ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತಹ ಅಧಿಕಾರ ಎಷ್ಟಿದೆ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳಿದಂತಹ ಒಂದು ಪ್ರಕರಣ ಯಾವುದು ಅಂತಂದ್ರೆ ಕೇಶವಾನಂದ ಭಾರತಿ ಪ್ರಕರಣ 1973. ಸೊ ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲಿ ಸಂವಿಧಾನದ ಮೂಲ ರಚನೆ ಅಥವಾ ಸಂವಿಧಾನದ ಒಂದು ಮೂಲ ಸ್ವರೂಪ ಇತ್ತಲ್ಲ, ಓಕೆ, ಸೊ ಅದನ್ನ ನೀವು ತಿದ್ದುಪಡಿ ಮಾಡುವಂತಿಲ್ಲ. ಹೆಂಗಂತಂದ್ರೆ ಮೂಲಭೂತ ಹಕ್ಕುಗಳು ಸೇರಿದಂತೆ ಸಂವಿಧಾನದ ಯಾವುದೇ ಭಾಗವು ಸಂಸತ್ತಿನ ತಿದ್ದುಪಡಿ ಅಧಿಕಾರವನ್ನ ಮೀರಿಲ್ಲ. ಆದ್ರೂ ಕೂಡ ಏನ್ ಮಾಡ್ಬೋದು, ಮೂಲಭೂತ ರಚನೆಯನ್ನ ತಿದ್ದುಪಡಿಯ ಮೂಲಕ ನೀವು ರದ್ದು ಮಾಡಬೇಡಿ ಅಂತ ಹೇಳಿ ಏನ್ ಹೇಳಿದ್ರೆ ಡಿಸಿಷನ್ ಕೊಟ್ಟಿದ್ದಾರೆ. ಸೊ ಅಂದ್ರೆ ಈಗ ಸಂವಿಧಾನಕ್ಕೆ ನೀವು ತಿದ್ದುಪಡಿಯನ್ನ ತಗೊಂಡ್ ಬನ್ನಿ, ನೀವು ತರ್ಬೋದು, ಯಾರು? ಸಂಸತ್ನವರು. ಆದ್ರೆ ಅದನ್ನ ಪುನಃವಾಗಿ ಬರೆಯುವಂತಿಲ್ಲ. ಸೊ ಯಾವ ಒಂದು ಪರಿಕಲ್ಪನೆಯ ಮೂಲಕ ನಮ್ಮ ಸಂವಿಧಾನ ಆಗಿತ್ತು ಅದನ್ನ ನಿಮಗೆ ನಾಶಪಡಿಸುವಂತ ಒಂದು ಶಕ್ತಿ ಸಂಸತ್ತಿಗಿಲ್ಲ ಅಂತ ಹೇಳ್ತಾರೆ. ಸೊ ಒಂದು ವೇಳೆ ನೀವೇನೇ ತಿದ್ದುಪಡಿಯನ್ನ ತಗೊಂಡ್ ಬನ್ನಿ, ಸೊ ಈಗ ಸಂಸತ್ತು ಸಂವಿಧಾನದಲ್ಲಿ ಯಾವ್ದಾದ್ರು ತಿದ್ದುಪಡಿಯನ್ನ ತಗೊಂಡ್ ಬನ್ನಿ, ಸೊ ಆ ತಿದ್ದುಪಡಿ ಅನ್ನೋದು ಮೂಲಭೂತ ರಚನೆಗೆ ಏನಾದ್ರೂ ಸಂಘರ್ಷ ಆದ್ರೆ ಅವಾಗ ನ್ಯಾಯಾಂಗ ಏನ್ ಮಾಡುತ್ತೆ, ಅದನ್ನ ರದ್ದುಗೊಳಿಸುತ್ತೆ. ಆ ಒಂದು ರದ್ದುಗೊಳಿಸುವಂತಹ ಅಧಿಕಾರ ಯಾರಿಗಿದೆ? ಸುಪ್ರೀಂ ಕೋರ್ಟ್ ಅಥವಾ ಭಾರತದ ಸುಪ್ರೀಂ ಕೋರ್ಟ್ಗೆ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರು ಜಡ್ಜ್ಮೆಂಟ್ ಕೊಡ್ತಾರೆ. ಸೊ ಅಂದ್ರೆ ಕೇಶವಾನಂದ ಭಾರತಿ ಪ್ರಕರಣದ ಬಗ್ಗೆ ನಾವು ಇಷ್ಟ ಯಾಕೆ ಮಾತಾಡ್ತಿದೀವಿ ಅಂತಂದ್ರೆ, ಈಗ ನಾವು ನೋಡಿದ್ವಿ 3 ರೀತಿಯಾಗಿ ಸಂವಿಧಾನ ತಿದ್ದುಪಡಿಯನ್ನ ಮಾಡಬಹುದು. ಸಂವಿಧಾನ ತಿದ್ದುಪಡಿ ಮಾಡೋದಕ್ಕೆ ಒಂದು ಲಿಮಿಟ್ ಇದೆ. ಆ ಲಿಮಿಟ್ ಏನಪ್ಪಾ ಅಂತಂದ್ರೆ, ಮೂಲ ಒಂದು ಪರಿಕಲ್ಪನೆ, ಸಂವಿಧಾನದಲ್ಲಿ ಹೇಳಿರುವಂತಹ ಆಶಯಗಳು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಫಂಡಮೆಂಟಲ್ ರೈಟ್ಸ್ ಇರ್ಬೋದು, ಮೂಲಭೂತ ಹಕ್ಕುಗಳು.
ಓಕೆ, ಸೊ ಅದನ್ನ ಏನ್ ಮಾಡುವಂತಿಲ್ಲ, ಮೊಟಕುಗೊಳಿಸುವಂತಿಲ್ಲ. ನಾವು ಸಂವಿಧಾನದನ್ನ ಬರೆದಾಗ ಅವರ ಇಚ್ಛೆ ಏನಾಗಿತ್ತು, ಆ ಇಚ್ಛೆ ವಿರುದ್ಧವಾಗಿ ಏನಾದ್ರೂ ನಡ್ಕೊಂಡ್ರೆ ಅದೇನು ಮೂಲಭೂತ ರಚನೆಯ ವಿರುದ್ಧವಾಗಿರುವಂತದ್ದು. ಸೊ ಅಂತಹದ್ದನ್ನ ನೀವೇನಾದ್ರೂ ತಗೊಂಡು ಬಂದ್ರೆ ನಾವೇನ್ ಮಾಡ್ತೀವಿ, ರದ್ದುಗೊಳಿಸ್ತೀವಿ ಅಂತ ನ್ಯಾಯಾಂಗ ಹೇಳಿತು. ಫಾರ್ ಎಕ್ಸಾಂಪಲ್ ಈಗ ನೋಡೋಣ ಏನಂತಂದ್ರೆ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ಹೇಳಿ ಎನ್ಜಾಕ್ ಅಂತ, ಇದನ್ನ ವ್ಯವಸ್ಥೆಯನ್ನ ಸರ್ಕಾರದ ತಗೊಂಡದ್ದು, ರಾಷ್ಟ್ರೀಯ ಇದು ಅಂದ್ರೆ ಜಡ್ಜ್ಗಳನ್ನ ಅಪಾಯಿಂಟ್ ಮಾಡೋದಕ್ಕೆ ಎನ್ಜಾಕ್ ಅಂತ ಹೇಳ್ತೀವಿ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ಒಂದು ಕಮಿಷನ್ ಅನ್ನ ತಗೊಂಡ್ಬಿಟ್ಟು ಈ ಒಂದು ಜಡ್ಜ್ಗಳು ಅಥವಾ ನ್ಯಾಯಾಧೀಶರ ನೇಮಕಾತಿ ಮಾಡೋದನ್ನ ಸರ್ಕಾರ ತನ್ನ ಬಳಿ ತಗೊಳ್ಳೋಕೆ ಪ್ರಯತ್ನ ಮಾಡಿತು. ಸೊ ಅವಾಗ ಸಂಸತ್ತು ಈ ಒಂದು ಸುಪ್ರೀಂ ಕೋರ್ಟ್ ಏನ್ ಹೇಳ್ತಪ್ಪ ಅಂತಂದ್ರೆ, ಇದು ನಮ್ಮ ಮೂಲಭೂತ ಅಥವಾ ನಮ್ಮ ಮೂಲ ರಚನೆ, ಸಂವಿಧಾನ ಮೂಲ ರಚನೆಗೆ ಇದು ವಿರುದ್ಧವಾಗಿದೆ. ಯಾಕಂದ್ರೆ ಏನಾಗ್ಬೇಕು, ಶಾಸಕಾಂಗ ಆಗಲಿ ಓಕೆ ಅಥವಾ ಕಾರ್ಯಾಂಗವಿರಲಿ ಅಥವಾ ನ್ಯಾಯಾಂಗ, ಇವು ಇಂಡಿಪೆಂಡೆಂಟ್, ಇವು ಒಬ್ಬರ ಕೆಲಸದಲ್ಲಿ ಇನ್ನೊಬ್ರು ಏನ್ ಮಾಡ್ಬಾರ್ದು, ಮೂಗ್ ತೋರಿಸ್ಬಾರ್ದು. ಸೊ ಹೀಗಾಗಿ ಈ ಎನ್ಜಾಕ್ ಅಂತ ಏನ್ ತಗೊಂಡ್ ಬಂದಿರಲ್ಲ ಸರ್ಕಾರದವರು, ಅಥವಾ ಈ ಒಂದು ನ್ಯಾಯಾಧೀಶರನ್ನ ಅಪಾಯಿಂಟ್ ಮಾಡುವಂತ ಒಂದು ಕೆಲಸವನ್ನ ತಗೊಂಡ್ ಬಂದ್ರಲ್ಲ, ಸೊ ಇಲ್ಲಿ ಸಂವಿಧಾನ ಏನ್ ಹೇಳುತ್ತೆ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಸಪರೇಟ್ ಆಗಿರ್ಬೇಕು, ಒಂದಕ್ಕೊಂದು ಜೋಡಿಸಬಾರ್ದು, ಅದು ಸಂವಿಧಾನದ ಮೂಲ ರಚನೆ. ಹೀಗಾಗಿ ಇದನ್ನ ನಾವೇನ್ ಮಾಡ್ತಿದ್ವಿ, ರದ್ದುಗೊಳಿಸ್ತೀವಿ ಅಂತ ಹೇಳ್ತಾರೆ. ಸೊ ಹಿಂಗೆ ಏನಾಗಿದೆ, ಈ ರೀತಿಯಾದಂತಹ ಒಂದಿಷ್ಟು ತೀರ್ಪುಗಳಿಂದ ನಮಗೆ ಕೊನೆಯದಾಗಿ ಸಿಕ್ಕಿದ್ದು ಯಾವುದು, ಕೇಶವಾನಂದ ಭಾರತಿ ಪ್ರಕರಣ ಅಂತ. ಇದಾದ್ಮೇಲೂ ಕೂಡ ಬಹಳಷ್ಟು ಪ್ರಕರಣಗಳಲ್ಲಿ ನಮ್ಮ ಒಂದು ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಇದೇ ಒಂದು ಪರಿಕಲ್ಪನೆಯನ್ನ ಅಂದ್ರೆ ಮೂಲಭೂತ ರಚನೆಯ ಮೂಲ ರಚನೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಎತ್ತಿ ಹಿಡಿದಿದೆ. ಅದೆಲ್ಲ ಏನಿದೆ ಬುಕ್ಸ್ ಅಲ್ಲಿ ಮತ್ತಷ್ಟು ಪ್ರಕರಣಗಳನ್ನ ಕೊಟ್ಟಿದ್ದಾರೆ, ಅಷ್ಟನ್ನ ನೀವು ಓದಿ. ಓಕೆ, ಸೊ ಇಲ್ಲಿಗೆ ಏನ್ ಮಾಡೋಣ, ಇವತ್ತಿನ ಒಂದು ವಿಷಯವನ್ನ ಮುಗಿಸೋಣ. ಸಂವಿಧಾನ ತಿದ್ದುಪಡಿ ಇಲ್ಲಿ ಎಷ್ಟು ಟೈಪ್ ಇದೆ, ಓಕೆ, ಸೊ ಅದನ್ನೆಲ್ಲ ನೋಡಿದ್ವಿ. ಅದಾದ್ಮೇಲೆ ತಿದ್ದುಪಡಿ ಜೊತೆಗೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಮೂಲ ರಚನೆಯ ಒಂದು ಸಿದ್ಧಾಂತವು ಕೂಡ ನಾವು ನೋಡಿದ್ವಿ. ಸೊ ಮುಂದಿನ ದಿನಗಳಲ್ಲಿ ಮತ್ತೆ ಯಾವ್ದು ಟಾಪಿಕ್ ಬೇಕೋ ಅದ್ರ ಬಗ್ಗೆ ನೀವೇನ್ ಮಾಡಬೇಕು, ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480216410ಗೆ ನೀವು ಮೆಸೇಜ್ ಮಾಡೋದ್ರ ಮೂಲಕ ಅದರ ಮೇಲಿನ ವಿಡಿಯೋನ ನೀವು ಕಲಿಬಹುದು. ಸೊ ನೆನ್ಪಿರ್ಲಿ, ಈ ವಿಷಯ ಎಷ್ಟಿರ್ಬೇಕು, 45 ನಿಮಿಷ ಮೀರದಂತೆ ಅಂತ ವಿಷಯಗಳನ್ನ ಕಳಿಸಿ. ಸೊ ನೆಕ್ಸ್ಟ್ ಕ್ಲಾಸ್ ಅನ್ನ ನಾನು ಯಾವ್ದ್ರ ಮೇಲೆ ಮಾಡ್ತೀನಿ ಅಂತಂದ್ರೆ, ಕಾಲ ಮತ್ತು ಕೆಲಸ ಅಂತ ಹೇಳಿ, ಮೆಂಟಲ್ ಎಬಿಲಿಟಿ ಟಾಪಿಕ್ ಕಾಲ ಮತ್ತು ಕೆಲಸ ಅಂತ ಒಂದ್ ಮಾಡ್ತೀನಿ. ಅದಾದ್ಮೇಲೆ ಒಂದು 2 ಅಥವಾ 3 ಜನ ಕೇಳಿದರೆ ವಿಶ್ವಸಂಸ್ಥೆ ಬಗ್ಗೆ ಮಾಡಿ ಅಂತ ಹೇಳಿ, ವಿಶ್ವಸಂಸ್ಥೆ ಓಕೆ, ಸೊ ಯುನೈಟೆಡ್ ನೇಷನ್ಸ್ ಇದ್ರ ಬಗ್ಗೆ ಮಾಡಿ ಅಂತ ಹೇಳಿದ್ರೆ ವಿಶ್ವಸಂಸ್ಥೆ ಬಗ್ಗೆ ಮತ್ತು ಕಾಲ ಮತ್ತು ಕೆಲಸ ಇದನ್ನ 1-2 ದಿನಗಳಲ್ಲಿ ಮಾಡ್ತೀನಿ. ಸೊ ನನ್ನ ಪ್ಲಾನ್ ಏನಿದೆ ಅಂದ್ರೆ, ಒಂದು ದಿವಸಕ್ಕೆ ಒಂದಾದ್ರೂ ವಿದ್ಯಾರ್ಥಿ ಪ್ರಭುತ್ವದಲ್ಲಿ ಟಾಪಿಕ್ ಮಾಡ್ಬೇಕಂತ. ಸೊ ಆ ಟಾಪಿಕ್ ಕಳಿಸುವಾಗ ಇದನ್ನ ನೀವು ಗಮನಿಸಿ, 40-45 ನಿಮಿಷ. ಇಲ್ಲಿ ಏನಂತಂದ್ರೆ, ನಿಮ್ಗೆ ಯಾವಾಗ ಓದ್ತಿರ್ತಿರಲ್ಲ, ಓದುವಾಗ ಎಲ್ಲೋ ಒಂದ್ ಕಡೆ ಅರ್ಥ ಆಗ್ತಿಲ್ಲ ಅಂತಂದ್ರೆ ಅಂತಹ ಟಾಪಿಕ್ ಅನ್ನ ನನಗೆ ವಾಟ್ಸಪ್ ಮಾಡಬೇಕು. ಯಾವುದು, 9480216410ಗೆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಓಕೆ, ಸೊ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದೇ ತರ ನಮ್ಮ ವಿದ್ಯಾರ್ಥಿ ಪ್ರಭುತ್ವದಲ್ಲಿ ಮತ್ತಷ್ಟು ವಿಷಯಗಳನ್ನ ಹೇಳುವಂತಹ ಒಂದು ಅವಕಾಶ ನನಗೆ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿದ್ಯಾರ್ಥಿ ಪ್ರಭುತ್ವ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ.